Jesus. ಸೇನಾಧೀಶ್ವರನೇ ನಿನ್ನ ನಿವಾಸಗಳು ಎಷ್ಟೊಂದು ರಮ್ಯವಾಗಿವೆ. ಸೇನಾಧೀಶ್ವರನೇ ನಿನ್ನ ನಿವಾಸಗಳು ಎಷ್ಟೊಂದು ರಮ್ಯವಾಗಿವೆ. ಸೇನಾಧೀಶ್ವರನೇ ನಿನ್ನಯ ಸನ್ನಿಧಿಯಲ್ಲಿರುವವರು ನಿಜವಾಗಿ ಭಾಗ್ಯವಂತರು. ನಿನ್ನಯ ಸನ್ನಿಧಿಯಲ್ಲಿರುವವರು ನಿಜವಾಗಿ ಭಾಗ್ಯವಂತರು. ಶುದ್ಧ ಹೃದಯದಿ ಸ್ತುತಿಸುವರು, ಶುದ್ಧ ಹೃದಯದಿ ಸ್ತುತಿಸುವರು, ಸ್ತುತಿಸುತ್ತಾ ಇರುವರು. ಅವರು ಸ್ತುತಿಸುತ್ತಾ ಇರುವರು. ಸೇನಾಧೀಶ್ವರನೇ ನಿನ್ನ ನಿವಾಸಗಳು ಎಷ್ಟೊಂದು ರಮ್ಯವಾಗಿವೆ. ಸೇನಾಧೀಶ್ವರನೇ ನಿನ್ನಲ್ಲಿ ಬಲವನ್ನು ಹೊಂದುವವರು ನಿಜವಾಗಿ ಭಾಗ್ಯವಂತರು. ನಿನ್ನಲ್ಲಿ ಬಲವನ್ನು ಹೊಂದುವವರು ನಿಜವಾಗಿ ಭಾಗ್ಯವಂತರು. ಓಡಿದರು ದಣಿಯಲಾರರು, ಓಡಿದರು ದಣಿಯಲಾರರು, ನಡೆದರು ಬಳಲಲಾರರು. ಅವರು ನಡೆದರು ಬಳಲಲಾರರು. ಸೇನಾಧೀಶ್ವರನೇ ನಿನ್ನ ನಿವಾಸಗಳು ಎಷ್ಟೊಂದು ರಮ್ಯವಾಗಿವೆ. ಸೇನಾಧೀಶ್ವರನೇ
ನಿನ್ನಲ್ಲಿ ಬಲವನ್ನು ಹೊಂದುವವರು ನಿಜವಾಗಿ ಭಾಗ್ಯವಂತರು. ಓಡಿದರು ದಣಿಯಲಾರರು, ಓಡಿದರು ದಣಿಯಲಾರರು, ನಡೆದರು ಬಳಲಲಾರರು. ಅವರು ನಡೆದರು ಬಳಲಲಾರರು. ಸೇನಾಧೀಶ್ವರನೇ ನಿನ್ನ ನಿವಾಸಗಳು. ಹೌದು ಡ್ಯಾಡಿ, ಎಷ್ಟೊಂದು ರಮ್ಯವಾಗಿವೆ. ಸೇನಾಧೀಶ್ವರನೇ ಕಣ್ಣೀರ ಹಾದಿಯಲ್ಲಿ ನಡೆಯುವಾಗ ಹರುಷದ ಹೊನಲಾಗಿ ಮಾರ್ಪಡುವುದು. ಕಣ್ಣೀರ ಹಾದಿಯಲ್ಲಿ ನಡೆಯುವಾಗ ಹರುಷದ ಹೊನಲಾಗಿ ಮಾರ್ಪಡುವುದು. ಬಲದಿಂದ ಬಲ ಹೊಂದಿ, ಬಲದಿಂದ ಬಲ ಹೊಂದಿ ಚೀಯೋನ ಕಾಣುವರು. ಅವರು ಚೀಯೋನ ಕಾಣುವರು. ಸೇನಾಧೀಶ್ವರನೇ ನಿನ್ನ ನಿವಾಸಗಳು ಎಷ್ಟೊಂದು ರಮ್ಯವಾಗಿವೆ. ಸೇನಾಧೀಶ್ವರನೇ ನಿನ್ನ ನಿವಾಸಗಳು ಎಷ್ಟೊಂದು ರಮ್ಯವಾಗಿವೆ. ನಿನ್ನ ಜೊತೆ ಇರುವುದು ಎಷ್ಟೊಂದು ರಮ್ಯವಾಗಿದೆ. ನಿನ್ನ ಸನ್ನಿಧಿ ಎಷ್ಟೊಂದು ರಮ್ಯವಾಗಿದೆ. ಹಲ್ಲೆಲೂಯಾ. ಕರ್ತನೆ, ಬೇರೆ ಸ್ಥಳಗಳಲ್ಲಿ 1000 ಜನ ಇರೋದಕ್ಕಿಂತ ನಿನ್ನ ಆಲಯದ ಅಂಗಳದಲ್ಲಿ ಕರ್ತ, ನಿನ್ನ ಸಾನ್ನಿಧ್ಯದಲ್ಲಿ, ನಿನ್ನ ಪ್ರಸನ್ನತೆಯಲ್ಲಿ, ನಿನ್ನೊಂದಿಗಿನ ಅನುಭವದಲ್ಲಿ ಒಂದು ದಿನ ಲೇಸು ಡ್ಯಾಡಿ. ಈ ಸ್ವಲ್ಪ ಹೊತ್ತು ಶ್ರೇಷ್ಠ ಡ್ಯಾಡಿ. ಡ್ಯಾಡಿ ಹಲ್ಲೆಲೂಯಾ. ಕರುಣಾಳುವೆ, ದಯಾಮಯನೇ, ಓಹೋ ಉನ್ನತನೇ, ಅದ್ಭುತನೇ, ಅತಿಶಯನೇ. ಎಬಿನೇಜರ್, ಎಬಿನೇಜರ್, ಇದುವರೆಗೂ ಕಾಪಾಡಿರುವೆ ಡ್ಯಾಡಿ. ಎಬಿನೇಜರ್, ಎಬಿನೇಜರ್ ಡ್ಯಾಡಿ, ಇದುವರೆಗೂ ಕಾಪಾಡಿರುವೆ, ಇದುವರೆಗೂ ಕಾಪಾಡಿರುವೆ. ಎಬಿನೇಜರ್, ಎಬಿನೇಜರ್, ಹೌದು ಡ್ಯಾಡಿ, ಇದುವರೆಗೂ ಕಾಪಾಡಿರುವೆ. ಎಬಿನೇಜರ್, ಎಬಿನೇಜರ್, ಈ ಮುಂಜಾನೆಯ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಡ್ಯಾಡಿ ಆರಾಧನೆ. ಎಲ್ಲರೂ ಹಾಗೆ ಕರ್ತನ ನೋಡಿ ಹೇಳೋಣ. ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ. ಅಪ್ಪ ಅಪ್ಪ ನಿಮಗೆ ತಾನೇ. ಅಪ್ಪ ಅಪ್ಪ ನಿಮಗೆ ತಾನೇ. ಪರಿಶುದ್ಧ ದೇವನೇ, ಪರಲೋಕ ರಾಜನೇ, ಪರಿಶುದ್ಧ ದೇವನೇ, ಪರಲೋಕ ರಾಜನೇ, ಪರಲೋಕ ರಾಜನೇ.
ರಾಜನೇ ಪರಿಶುದ್ಧ ದೇವನೇ. ಹೌದು ಡ್ಯಾಡಿ, ಪರಲೋಕ ರಾಜನೇ ಪರಿಶುದ್ಧ ದೇವನೇ. ಮುಂಜಾನೆಯ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೆ. ಡ್ಯಾಡಿಯನ್ನು ನೋಡಿ ಎಲ್ಲರೂ ಹಾಡುವ, ಆರಾಧನೆ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೆ. ಅಪ್ಪ ಅಪ್ಪ ನಿಮಗೆ ತಾನೆ. ಅಪ್ಪ ಅಪ್ಪ ತಾನೆ. ಎಲ್ ಶಡಾಯ್ ಎಲ್ ಶಡಾಯ್ ಸರ್ವಶಕ್ತ ನೀನೇ. ಎಲ್ ಶಡಾಯ್ ಎಲ್ ಶಡಾಯ್ ಸರ್ವಶಕ್ತ ನೀನೇ. ಸರ್ವಶಕ್ತ ನೀನೇ. ಎಲ್ ಶಡಾಯ್ ಎಲ್ ಶಡಾಯ್ ಸರ್ವಶಕ್ತ ನೀನೇ. ಎಲ್ ಶಡಾಯ್ ಎಲ್ ಶಡಾಯ್. ಮುಂಜಾನೆಯ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೆ. ಆರಾಧನೆ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೆ. ಅಪ್ಪ ಅಪ್ಪ ನಿಮಗೆ ತಾನೆ. ನಿಮಗೆ ತಾನೆ. ಎಲ್ರೋಹಿ ಎಲ್ರೋಹಿ ನನ್ನನ್ನು ಕಾಣುವವನೇ. ಎಲ್ರೋಹಿ ಎಲ್ರೋಹಿ ನನ್ನನ್ನು ಕಾಣುವವನೇ. ನನ್ನನ್ನು ಕಾಣುವವನೇ. ಎಲ್ರೋಹಿ ಎಲ್ರೋಹಿ ನನ್ನನ್ನು ಕಾಣುವವನೇ. ಎಲ್ರೋಹಿ ಎಲ್ರೋಹಿ. ಮುಂಜಾನೆಯ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೆ. ಆರಾಧನೆ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೆ. 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 ಹೌದು ಡ್ಯಾಡಿ, ನಿಮಗೆ ಮುಂಜಾನೆಯ ಸ್ತೋತ್ರ ಬಲಿ, ಈ ಆರಾಧನೆ ಘನತೆ ನಿಮಗೆ, ಗೌರವ ನಿಮಗೆ, ಸ್ತುತಿ ಆರಾಧನೆ ನಿಮಗೆ ಡ್ಯಾಡಿ. ನಿಮಗೆ ಆರಾಧನೆ, ನಿಮಗೆ ಘನತೆ, ನಿಮಗೆ ಗೌರವ, ನಿಮಗೆ ವಂದನೆ. Hallelujah. Thank you, Father God. Thank you, Jesus. Thank you, Holy Spirit. We love you, Lord. Hallelujah. 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 Thank you. Hallelujah. Thank you, thank you, thank you. ಅತಿಶಯ ದೇವನೇ, ಆಲೋಚನಾ ಕರ್ತನೆ, ಕೈ ಬಿಡದ ತಂದೆಯೇ, ಕರುಣಾಮಯನೇ, ನಿತ್ಯನಾದ ದೇವರೇ, ಓ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮಗೆ ವಂದನೆ, ನಿಮಗೆ ವಂದನೆ. ಓ ಡ್ಯಾಡಿ,
ನಿಮಗೆ ವಂದನೆ, ನಿಮಗೆ ವಂದನೆ. ಹಲ್ಲೆಲೂಯಾ, ನಿಮಗೆ ವಂದನೆ. ಹಲ್ಲೆಲೂಯಾ, ನಿಮಗೆ ವಂದನೆ. ಹಲ್ಲೆಲೂಯಾ, ನಿಮಗೆ ವಂದನೆ. Love you, Jesus. Praise you, Jesus. Worship you, Jesus. I glorify you, Jesus. I adore you, Jesus. Hallelujah. Hallelujah. Thank you. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಸ್ವಲ್ಪ ಟೆಕ್ನಿಕಲ್ ಇಶ್ಯೂಯಿಂದ ಸ್ವಲ್ಪ ತಡವಾಗಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ಮತ್ತು ಪ್ರಾರ್ಥನೆಗೆ ಅನುಕೂಲ ಆಗುವಂತೆ ಲೂಕನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನವನ್ನು ಓದೋಣ. ಲೂಕ 3:16. ಮನಸ್ಸಿನಲ್ಲಿ ವಿಚಾರ ಮಾಡಿಕೊಳ್ಳುತ್ತಿರಲು, ಮತ್ತಾಯ 3:16. ಮತ್ತಾಯ 3:16. ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು, ಇಗೋ, ಆತನಿಗೆ ಆಕಾಶವು ತೆರೆಯಿತು, ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ಆಮೆನ್. ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರ. ನಿನ್ನೆ ದಿನ ನಾವು ನೋಡಿದೆವು, ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ದೇವರ ಆತ್ಮನನ್ನು, ಪರಿಶುದ್ಧಾತ್ಮನನ್ನು ಹೊಂದಿಕೊಳ್ಳುವುದಕ್ಕೆ ನಮಗೊಂದು ಹಕ್ಕು ಸಿಗ್ತದೆ. ಯಾಕಂದರೆ ಮಕ್ಕಳಾದ ಮೇಲೆ ನಾವು ಅಪ್ಪ ತಂದೆ ಅಂತ ಕರೆಯುವಂತಹ ಆತ್ಮನನ್ನು ಹೊಂದಿಕೊಳ್ಳಲಿಕ್ಕೆ ನಾವು ಅರ್ಹರಾಗ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೀಕ್ಷಾ ಸ್ನಾನ ತೆಗೆದುಕೊಳ್ಳದಿದ್ದಾಗ ಪವಿತ್ರಾತ್ಮನ ವರದಾನ ಸಿಕ್ಕಿದ್ರೂ ಸಿಗ್ಬೋದು, ಸಿಗದೇ ಇದ್ದರೂ ಇಲ್ಲ. ಆದರೆ ತಗೊಂಡ್ಮೇಲೆ ಗ್ಯಾರಂಟಿಯಾಗಿ ಪವಿತ್ರಾತ್ಮನ ವರದಾನ ನಮಗೆ ಸಿಗುತ್ತೆ ಅಂತ ಹೇಳಿ ನಾವು ನೋಡಿದೆವು. ಇವತ್ತು ಮುಂದುವರಿದ ಭಾಗವಾಗಿ ದೀಕ್ಷಾ ಸ್ನಾನ ತಗೊಂಡ್ಮೇಲೆ ಒಬ್ಬ ಆತ್ಮಿಕ ವ್ಯಕ್ತಿಗೆ ಇರುವಂಥ ನೆಕ್ಸ್ಟ್ ಇನ್ನೊಂದು ಆತ್ಮಿಕ ಅನುಭವ ಅಂದರೆ ಅದು ಪವಿತ್ರಾತ್ಮನಿಂದ ತುಂಬಿಸಲ್ಪಡುವ ಅನುಭವ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅನೇಕರು ದೀಕ್ಷಾ ಸ್ನಾನ ಅಷ್ಟಕ್ಕೆ ನಿಂತು ಹೋಗ್ಬಿಡ್ತಾರೆ. ಇಲ್ಲ, ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ ಇದು ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ಅಲ್ಲದೆ ಪವಿತ್ರಾತ್ಮನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳುವ ಒಂದು ಅನುಭವ. ಅಂದರೆ ಸಂಪೂರ್ಣವಾಗಿ ಪವಿತ್ರಾತ್ಮನಿಂದ ತುಂಬಿಸಲ್ಪಡುವಂತಹ ಒಂದು ಅನುಭವ. ಅದನ್ನು ಯೇಸು ಸ್ವಾಮಿ ಪವಿತ್ರಾತ್ಮನಿಂದ ದೀಕ್ಷಾ ಸ್ನಾನ ನಿಮಗಾಗುವುದು ಅಂತಲೂ ಹೇಳ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ಲೂಕನ ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 4ನೇ ವಚನ ಮತ್ತು 5ನೇ ವಚನ. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 4-5. ಹೀಗಿರಲಾಗಿ ಆತನು ಅವರೊಂದಿಗೆ ಕೂಡಿದ್ದಾಗೆ ಅವರಿಗೆ ಯೋಹಾನನಂತೂ ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿದನು. ನಿಮಗಾದರೋ ಇನ್ನು ಸ್ವಲ್ಪ ದಿನಗಳೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು. ಪವಿತ್ರಾತ್ಮದಲ್ಲಿ ಸ್ನಾನ ಆಗುವುದು. ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂತಹ ನೀವು ನನ್ನಿಂದ ಕೇಳಿದಂತಹ ವಾಗ್ದಾನಕ್ಕೆ ಕಾದುಕೊಂಡಿರ್ರಿ. ತಂದೆ ಮಾಡಿದ ವಾಗ್ದಾನ, ಅದರ ವಿಚಾರವಾಗಿ ನಾನು ನಿಮಗೆ ಹೇಳಿದ್ನಲ್ಲ, ಆ ವಾಗ್ದಾನ ಅದು ನೆರವೇರುವಂತೆ ಪವಿತ್ರಾತ್ಮನಲ್ಲಿ ಸ್ನಾನ ಆಗುವುದಕ್ಕೆ ನೀವು ಕಾದುಕೊಂಡಿರ್ರಿ ಅಂತ ಹೇಳಿದರು. ಇವರೆಲ್ಲರೂ ದೀಕ್ಷಾ ಸ್ನಾನ ಆದವರು. ಯೇಸು ಸ್ವಾಮಿ ಒಂದು ಕೆಳಗಡೆ, ಯೇಸು ಸ್ವಾಮಿಯ ನಾಯಕತ್ವದ ಕೆಳಗಡೆ 3.5 ವರ್ಷ ಒಳ್ಳೆ ಬೈಬಲ್ ಸ್ಟಡಿ ಮಾಡಿದವರು, ಅನುಭವ ಫೀಲ್ಡ್ ವರ್ಕೆಲ್ಲ ಮಾಡಿದವರು, ಅನುಭವ ಪೂರ್ವಕವಾಗಿ ಅನೇಕ ಆತ್ಮಿಕ ಹಂತಗಳನ್ನು ದಾಟಿ ಬಂದವರು. ಆದರೂ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ಈ ಉನ್ನತ ಬಲ ಬರೋವರೆಗೆ, ಪವಿತ್ರಾತ್ಮದಲ್ಲಿ ಸ್ನಾನ ಆಗುವವರೆಗೆ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ನೀವು ಕಾದುಕೊಂಡಿರ್ರಿ. ಯೆರೂಸಲೇಮನ್ನು ಬಿಟ್ಟು ಹೋಗಬೇಡ್ರಿ, ಇಲ್ಲೇ ಕಾದುಕೊಂಡಿರಿ, ಒಂದು ಸ್ಟೆಪ್ಪು ಕೂಡ ಮುಂದೆ ಇಡಬೇಡ್ರಿ ಅಂತ ಹೇಳಿ. ಏನೇ ದೀಕ್ಷಾ ಸ್ನಾನ ಆದರೂ ಆತ್ಮಿಕ ಜೀವಿತದಲ್ಲಿ ನೆಕ್ಸ್ಟ್ ಸ್ಟೆಪ್ ಅಂತ ಹೇಳಿದ್ರೆ ಇಟ್ ಈಸ್ ವಿತ್ ದ ಹೋಲಿ ಸ್ಪಿರಿಟ್. ವಿತೌಟ್ ದ ಹೋಲಿ ಸ್ಪಿರಿಟ್ ನೋ ಸ್ಪಿರಿಚುವಲ್ ಲೈಫ್.
ಹಲ್ಲೆಲೂಯ. ಯಾಕಂದರೆ ಆತ್ಮಿಕ ಜೀವಿತವನ್ನು ಯಶಸ್ವಿಯಾಗಿ ಜೀವಿಸುವಂತೆ ನಮಗೆ ಬಲ ಸಿಗುವುದೇ ಪವಿತ್ರಾತ್ಮನಿಂದ. ಅದಕ್ಕೆ ಸ್ವಾಮಿ ಹೇಳಿದ್ರು, ನನ್ನನ್ನು ಬಿಟ್ಟು ನೀವೇನು ಮಾಡಲಾರಿರಿ. ಹಲ್ಲೆಲೂಯ. ಹೌದು, ನಾವು ಏನೂ ಮಾಡಲಿಕ್ಕೆ ಆಗೋದಿಲ್ಲ, ನಮ್ಮ ಬಲ ಸಾಕಾಗಲ್ಲ. ಉನ್ನತ ಬಲ ನಮಗೆ, ಪವಿತ್ರಾತ್ಮನ ಬಲ ನಮಗೆ ಬೇಕು. ಆವಾಗ ನಾವು ಸಾಕ್ಷಿಯಾಗಿ ಪರಿಶುದ್ಧವಾಗಿ ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸಲಿಕ್ಕೆ ಸಾಧ್ಯ. ಅದನ್ನು ಯೇಸು ಸ್ವಾಮಿ 8ನೇ ವಚನದಲ್ಲಿ ಹೇಳ್ತಾರೆ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನದಲ್ಲಿ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಾಕ್ಯ. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಆಲ್ರೆಡಿ ರಕ್ಷಣೆ ಹೊಂದಿದವರು, ಶಿಷ್ಯರಾಗಿರುವವರು, ಯೇಸು ಸ್ವಾಮಿಯ ಯೋಜನೆಯಲ್ಲಿ ತೊಡಗಿಸಿಕೊಂಡವರು, ಅವರಿಗೆ ಹೇಳ್ತಾ ಇದ್ದಾರೆ, ಯು ನೀಡ್ ಟು ಬಿ ಬ್ಯಾಪ್ಟೈಸ್ಡ್ ವಿತ್ ದ ಹೋಲಿ ಸ್ಪಿರಿಟ್. ನೀವು ಪವಿತ್ರಾತ್ಮನಿಂದ ಅಭಿಷೇಕವನ್ನು ಪಡ್ಕೊಳ್ಬೇಕು. ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯ ಸಮರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಹಲ್ಲೆಲೂಯ. ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದಿ ಯೆರೂಸಲೇಮಿನಲ್ಲಿ, ಯೂದಾಯದಲ್ಲಿ, ಸಮಾರ್ಯದಲ್ಲಿ, ಭೂಮಿಯ ಕಟ್ಟ ಕಡೆಯವರೆಗೆ ನೀವು ನನಗೆ ಸಾಕ್ಷಿಗಳಾಗಿರಬೇಕು. ಹಲ್ಲೆಲೂಯ. ಸೊ ಈ ಉನ್ನತ ಬಲ ಕಡ್ಡಾಯವಾಗಿ ಬೇಕು. ಆತ್ಮಿಕ ಜೀವಿತದಲ್ಲಿ ನೆಕ್ಸ್ಟ್ ಹೆಜ್ಜೆ ಇಡ್ತೀನಿ ಅಂತ ಹೇಳಿದ್ರೇ ಅದು ಪವಿತ್ರಾತ್ಮನನ್ನು ಧರಿಸಿಕೊಳ್ಳುವುದು. ಲೂಕನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ, ಲೂಕ 24:49 ಓದಿ. ಲೂಕ 24:49. ಇಗೋ, ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳಿಸಿಕೊಡುತ್ತೇನೆ. ದೇವರು ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನು ಒದಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರ್ರಿ ಎಂದು ಹೇಳಿದನು. ನೆಕ್ಸ್ಟ್ ಹೆಜ್ಜೆ ಇಡಬೇಡಿ, ಈ ಪಟ್ಟಣದಲ್ಲೇ ಕಾದುಕೊಂಡಿರ್ರಿ. ಪ್ರಿಯರೇ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ಪವಿತ್ರಾತ್ಮನ ಅನುಭವ ಅನ್ನುವುದು ಯಾವುದೋ ಒಂದು ಪೆಂತೆಕೋಸ್ಟ್ ಚರ್ಚ್ಗೋ ಯಾವುದೋ ಒಂದು ಪಂಗಡಕ್ಕೋ ಅಲ್ಲ. ರಕ್ಷಣೆ ಹೊಂದಿದ ಪ್ರತಿಯೊಬ್ಬರಿಗೂ ಪವಿತ್ರಾತ್ಮನಿಂದ ತುಂಬಿಸಲ್ಪಡುವ, ಪವಿತ್ರಾತ್ಮ ಭರಿತರಾಗುವಂತಹ ಅನುಭವ ಅನ್ನೋದು ಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೆಲವರು ಈ ರೀತಿಯಾಗಿ ಅರ್ಥ ಮಾಡ್ಕೊಂಡಿದ್ದ, ನಾವು ದೀಕ್ಷಾ ಸ್ನಾನ ತೆಗೆದುಕೊಳ್ಳುವಾಗಲೇ ಪವಿತ್ರಾತ್ಮನು ಬಂದುಬಿಟ್ಟಿದ್ದಾನೆ. ಬಂದಿದ್ದರೆ ಸಂತೋಷ, ಯೇಸು ಸ್ವಾಮಿಗೆ ಬಂದಿದ್ದು. ಹಲ್ಲೆಲೂಯ. ನಾವು ಅದನ್ನೇ ಓದಿದಲ್ಲ, ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ. ಯೇಸು ದೀಕ್ಷಾ ಸ್ನಾನ ತೆಗೆದುಕೊಳ್ಳುವಾಗಲೇ ಆಕಾಶವು ತೆರೆಯಿತು, ಪವಿತ್ರಾತ್ಮನು ಯೇಸುವಿನ ಮೇಲೆ ಇಳಿದನು. ಪಾರಿವಾಳದ ಆಕಾರದಲ್ಲಿ, ಕಣ್ಣಿಗೆ ಕಾಣುವ ಆಕಾರದಲ್ಲಿ ಅದನ್ನು ಗುರುತಿಸಲಿಕ್ಕೆ ಸಾಧ್ಯವಾಯಿತು. ಹಲ್ಲೆಲೂಯ. ಮತ್ತಾಯ 3:16. ಇನ್ನೊಂದು ಸರಿ ಓದೋಣ ಅದನ್ನೇ. ಮತ್ತಾಯ 3:16. ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಇಗೋ, ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ಆಮೆನ್. ಸಂತೋಷ. ನೀವು ದೀಕ್ಷಾ ಸ್ನಾನ ತಗೊಳ್ಳುವಾಗಲೇ ಈ ಅನುಭವವು ಜೊತೆಗೆ ಬಂದುಬಿಟ್ರೆ ವೆಲ್ ಆ್ಯಂಡ್ ಗುಡ್. ದೇವ್ರ ನಾಮಕ್ಕೆ ಸ್ತೋತ್ರ. ಆದರೆ ನೀವು ಭ್ರಮೆಯಲ್ಲಿ ಇದ್ಬಿಡಬಾರ್ದು. ಬಂದುಬಿಟ್ಟಿದ್ದಾನೆ ಅಂತ ಹೇಳಿ ನೀವೇ ಕಲ್ಪನೆಯಲ್ಲಿ ಇದ್ಬಿಡಬಾರ್ದು. ಅನೇಕರು ಆ ರೀತಿಯಾಗಿ ಕಲ್ಪನೆಯಲ್ಲಿದ್ದಾರೆ. ದೇವರಾತ್ಮನು ಬಂದುಬಿಟ್ಟಿದ್ದಾನೆ, ನಾವು ದೀಕ್ಷಾ ಸ್ನಾನ ತಗೊಳ್ಳುವಾಗಲೇ ಬಂದುಬಿಟ್ಟಿದ್ದಾನೆ. ಇನ್ನೂ ಕೆಲವರು ಹೇಳ್ತಾರೆ, ಪವಿತ್ರಾತ್ಮನು ಬಂದು 2000 ವರ್ಷ ಆಯಿತು. ನಿಜ. ಆದರೆ ನಿಮ್ಮೊಳಗೆ ನೀವು 2000 ವರ್ಷಗಳಿಂದ ಏನು ಇಲ್ವಲ್ಲ. ನೀವು ನೆನ್ನೆ ಮೊನ್ನೆ ಹುಟ್ಟಿದವ್ರು ತಾನೇ. ನಿಮ್ಮೊಳಗೆ ಯಾವಾಗ ಬರುವುದು? ಹಾಗೆ ನೋಡಿದ್ರೆ ರಕ್ಷಣೆ ಕೂಡ 2000 ವರ್ಷಗಳ ಹಿಂದೆಯೇ ನಮ್ಮ ರಕ್ಷಣೆ ಕಾರ್ಯವನ್ನು ಶಿಲುಬೆಯಲ್ಲಿ ಯೇಸು ಸ್ವಾಮಿ ಸಾಧಿಸಿದ್ದಾರೆ. ನಾವು ಪರ್ಸನಲ್ ಆಗಿ ರಕ್ಷಣಾ ಅನುಭವ ಹೊಂದಿಕೊಳ್ಳುವುದು ಅವಶ್ಯ ಇಲ್ಲವೇ? ನಾವು ಪರ್ಸನಲ್ ಆಗಿ ರಕ್ಷಣೆ ಹೊಂದಿಕೊಳ್ಳುವುದು ಹೇಗೆ ಅವಶ್ಯವೋ ಅದೇ ರೀತಿ ಪರ್ಸನಲ್ ಆಗಿ ಪವಿತ್ರಾತ್ಮನನ್ನು ಹೊಂದಿಕೊಳ್ಳುವುದು ಅವಶ್ಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಸ್ವಾಮಿಯೇ ಅದಕ್ಕೆ ನಮಗೆ ಮಾದರಿ. ಲೂಕನ ಸುವಾರ್ತೆ 3ನೇ ಅಧ್ಯಾಯ 22ನೇ ವಚನದಲ್ಲಿ ಪವಿತ್ರಾತ್ಮನು ದೇಹಾಕಾರವಾಗಿ ಪಾರಿವಾಳದ ಹಾಗೆ ಆತನ ಮೇಲೆ ಇಳಿದನು ಅಂತ ಹೇಳಿ ನಾವು ನೋಡ್ತೀವಿ. 3:22. ಲೂಕ 3:22. ಆಕಾಶವು ತೆರೆಯಿತು ಮತ್ತು ಪವಿತ್ರಾತ್ಮನು ದೇಹಾಕಾರವಾಗಿ ಪಾರಿವಾಳದ ಹಾಗೆ ಆತನ ಮೇಲೆ ಇಳಿದನು. ಹಲ್ಲೆಲೂಯ. ಪಾರಿವಾಳ ಎಲ್ಲ ಪವಿತ್ರಾತ್ಮ ಅಂತ ಹೇಳಿಬಿಡಬೇಡಿ, ಪಾರಿವಾಳದ ಹಾಗೆ. ಹಲ್ಲೆಲೂಯ. ಒಂದು ಆಕಾರವಾಗಿ ಫಿಸಿಕಲ್ ಐಸ್ನಲ್ಲೇ ಐಡೆಂಟಿಫೈ ಮಾಡುವಷ್ಟರ ಮಟ್ಟಿಗೆ ನಿಜಾಂಶದಲ್ಲಿ, ರಿಯಾಲಿಟಿಯಲ್ಲಿ ಹೋಲಿ ಸ್ಪಿರಿಟ್ ಡಿಸೆಂಡೆಡ್ ಅಪಾನ್ ಜೀಸಸ್. ಹಲ್ಲೆಲೂಯ. ಅದಕ್ಕೂ ನೋಡಿ ಯೇಸು ಸ್ವಾಮಿ ಪವಿತ್ರಾತ್ಮನಿಂದಲೇ ಗರ್ಭಧರಿಸಿದಾತನು.
ಯೇಸುಸ್ವಾಮಿಯ ಗರ್ಭವು, ಯೇಸುಸ್ವಾಮಿಯ ಜನನವು ಹೇಗಾಯಿತು ಅಂತ ಹೇಳಿ ಲೂಕನ ಸುವಾರ್ತೆಯಲ್ಲಿ ನಾವು ನೋಡ್ತೀವಿ. ಪವಿತ್ರ ಆತ್ಮನು ನಿನ್ನ ಮೇಲೆ ಬರುವನು, ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬರುವುದು ಅಂತ ಹೇಳಿ ದೂತನ ಹೇಳ್ತಾನೆ ಮರಿಯಳಿಗೆ. ಆಗ ಪವಿತ್ರಾತ್ಮನಿಂದಲೇ ಗರ್ಭಧರಿಸಲ್ಪಟ್ಟ ಯೇಸುವಿಗೆ ಪವಿತ್ರಾತ್ಮ ಭರಿತನಾಗಬೇಕಾದಂತಹ ಒಂದು ಸನ್ನಿವೇಶ ಇರುವುದಾದರೆ ನೀವು ನಾನು ಪವಿತ್ರಾತ್ಮ ಭರಿತರಾಗುವುದು ಅಗತ್ಯ ಇಲ್ಲವೇ? ಯೇಸು ಸ್ವಾಮಿ ಖಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ, ಪವಿತ್ರಾತ್ಮ ಭರಿತರಾಗುವವರೆಗೆ ಡೋಂಟ್ ಲೀವ್ ಜೆರುಸಲೇಮ್, ಸ್ಟೇ ಆನ್. ಯೆರೂಸಲೇಮಿನಲ್ಲಿ ಕಾದುಕೊಂಡಿರಿ, ವೇಟ್ ಅಪಾನ್, ಪವಿತ್ರಾತ್ಮನ ಆಗಮನಕ್ಕಾಗಿ ಕಾದಿರಿ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ನಾವು ದೀಕ್ಷಾ ಸ್ನಾನ ತೆಗೆದುಕೊಳ್ಳುವಾಗಲೇ ಪವಿತ್ರಾತ್ಮ ಭರಿತರಾಗ್ಬಿಟ್ರೆ ಸಂತೋಷ, ಆ ಥರ ಅನುಭವವೂ ಇದೆ, ನಾನು ಇಲ್ಲ ಅಂತ ಹೇಳಿಲ್ಲ. ನಿಮಗಾಗಿದೆಯಾ? ಆರ್ ಯು ಫಿಲ್ ವಿತ್ ದ ಹೋಲಿ ಗೋಸ್ಟ್? ಪವಿತ್ರಾತ್ಮ ಭರಿತರಾಗಿದ್ದೀರಾ? ಚೆಕ್ ಮಾಡ್ಕೊಳ್ಳಿ, ಸುಮ್ಮನೆ ಕಲ್ಪನೆಯಲ್ಲಿರಬೇಡಿ. ಯಾಕಂದರೆ ಕಲ್ಪನೆಯಲ್ಲಿ ನಾವಿದ್ದು ಮೋಸ ಹೋಗ್ಬಿಡ್ತೇವೆ. ಚಿಕ್ಕ ಮಕ್ಕಳಿಗೆ ನೋಡಿ, ಅವರು ಊಟ ಮಾಡಲಿಲ್ಲ ಅಂದರೆ ಹೆದರ್ಸ್ತಾರೆ, ಗುಮ್ಮ ಬರ್ತಾನೆ, ಏನೋ ಬೇರೆ ಬೇರೆ ಪ್ರಾಂತ್ಯಗಳಿಗೆ ಬೇರೆ ಬೇರೆ ಹೆಸರು ಹೇಳ್ತಾರೆ, ಅವನು ಬರ್ತಾನೆ, ನೀನು ಹಿಡ್ಕೊಂಡು ಹೋಗ್ಬಿಡ್ತಾನೆ, ಬೇಗ ತಿನ್ಕೋ. ಆಗ ಆ ಮಗು ಹಾಗೆ ನೆನೆಸ್ಕೊಬಿಡ್ತದೆ ಯಾರೋ ಬರ್ತಾರೆ ಅಂತ ಹೇಳಿ. ಅದು ಮಗುವಿನ ಒಂದು ಕಲ್ಪನೆ ಲೋಕ. ನಾವು ಆ ರೀತಿ ಕಲ್ಪನೆ ಲೋಕದಲ್ಲಿ ಇರುವುದು ಬೇಡ, ರಿಯಾಲಿಟಿಗೆ ಬರುವ. ಸುಮ್ಮನೆ ಪವಿತ್ರಾತ್ಮನ ನಾನು ಬಂದುಬಿಟ್ಟಿದ್ದಾನೆ ಅಂತ ಹೇಳಿ ನೀವೇ ಊಹೆ ಮಾಡ್ಕೋಬೇಡ್ರಿ, ಅನುಭವವನ್ನು ಪಡ್ಕೊಳ್ಳಿ. ಇಟ್ ಈಸ್ ಎನ್ ಎಕ್ಸ್ಪೀರಿಯನ್ಸ್, ಪರ್ಸನಲ್ ಎಕ್ಸ್ಪೀರಿಯನ್ಸ್. ಆದಿ ಸಭೆಯ ದೇವ ಜನರಿಗೆ ಅಗತ್ಯ ಆಗಿತ್ತು ಅಂದರೆ ಇಟ್ ಈಸ್ ನನಗೂ ಕೂಡ ಅದಕ್ಕಿಂತ ಹೆಚ್ಚಾಗಿ ಅಗತ್ಯ. ರಕ್ಷಣೆ ಅನ್ನುವುದು, ರಕ್ಷಣಾ ಅನುಭವ ಅನ್ನುವುದು ಆದಿ ಸಭೆಯ ದೇವಜನರಿಗೆ ಅಗತ್ಯವಾಗಿತ್ತು ಅಂದಮೇಲೆ ನನಗೂ ಅಷ್ಟೇ ಅಗತ್ಯ. ಹೌದು, ನಿಜ, ಇಲ್ಲ ಅಂತಲ್ಲ, ಹೋಲಿ ಸ್ಪಿರಿಟ್ ಆವಾಗಲೇ ಬಂದುಬಿಟ್ನು. ಆದರೆ ನನ್ನ ಜೀವಿತದಲ್ಲಿ ಪರ್ಸನಲ್ ಆಗಿ ನನ್ನ ಅನುಭವದಲ್ಲಿ ಯಾವಾಗ ಬರುವುದು ಅನ್ನೋದನ್ನು ಆಲೋಚನೆ ಮಾಡಿರಿ. ಹಲ್ಲೆಲೂಯಾ. ಫಿಲಿಪ್ಪನು ಸಮಾರಿಯ ಪಟ್ಟಣದಲ್ಲಿ ಹೋಗಿ ಸುವಾರ್ತೆಯನ್ನು ಸಾರಿದಾಗ, ಲೂಕನ ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯಕ್ಕೆ ಬನ್ನಿ. 4ನೇ ವಚನದಲ್ಲಿ ಫಿಲಿಪ್ಪನು ಸುವಾರ್ತೆಯನ್ನು ಸಾರ್ತಾನೆ. ಅದನ್ನು ಓದಿ 4ನ ಮಾತ್ರ. ಅಪೊಸ್ತಲ ಕೃತ್ಯಗಳು 8:4. ಚದುರಿ ಹೋದವರ ಅಲ್ಲಲ್ಲಿ ಹೋಗಿ ಸುವಾರ್ಥ ವಾಕ್ಯವನ್ನು ಸಾರುತ್ತಿದ್ದರು. ಚದುರಿ ಹೋದವರು ಅಂದರೆ ಉಪದ್ರವ, ಭಯಂಕರ ಉಪದ್ರವ, ಹಿಂಸೆ, ಸಂಕಟ ಜೆರುಸಲೇಮಿನಲ್ಲಿ. ಅದರಿಂದಾಗಿ ಅಪೊಸ್ತಲರು ಹೊರತಾಗಿ ಮಿಕ್ಕಿದವರು ಎಲ್ಲ ಚದುರಿ ಹೋಗ್ಬಿಟ್ರು ಅಂತ ವಾಕ್ಯ ಹೇಳ್ತದೆ. ಇಲ್ಲಿ ಫಿಲಿಪ್ಪನು ಚದುರಿ ಹೋದವನು ಸಮಾರ್ಯಕ್ಕೆ ಹೋಗಿ ಸೇರ್ಕೊಂಡ್ನು. ಸಮಾರ್ಯದಲ್ಲಿ ಏನು ಮಾಡ್ತಾನಂತೆ? ಸುವಾರ್ಥ ವಾಕ್ಯವನ್ನು ಸಾರ್ತಾ ಇದ್ದನು. ಚದುರಿ ಹೋದವರು ಸಾರ್ತಾ ಇದ್ರು. ನೆಕ್ಸ್ಟ್ 5ನೇ ವಚನ ಹೇಳ್ತದೆ, ಫಿಲಿಪ್ಪನು ಸಮರ್ಯವೆಂಬ ಪಟ್ಟಣಕ್ಕೆ ಹೋಗಿ ಕ್ರಿಸ್ತನನ್ನು ಅಲ್ಲಿರುವವರಿಗೆ ಪ್ರಕಟಿಸಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 12ನೇ ವಚನಕ್ಕೆ ಬಂದರೆ, ಆದರೆ ಫಿಲಿಪ್ಪನು ದೇವರ ರಾಜ್ಯದ ವಿಷಯದಲ್ಲಿಯೂ ಯೇಸು ಕ್ರಿಸ್ತನ ಹೆಸರಿನ ವಿಷಯದಲ್ಲಿಯೂ ಶುಭವರ್ತಮಾನವನ್ನು ಸಾರಲು ಗಂಡಸರು ಹೆಂಗಸರು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 14ನೇ ವಚನ ಹೇಳ್ತದೆ, ಈ ವಿಷಯವನ್ನು, ವರ್ತಮಾನವನ್ನು ಜೆರುಸಲೇಮಿನಲ್ಲಿದ್ದಂಥ ಹೆಡ್ ಆಫೀಸ್ ಅಂದರೆ ಸಂಸ್ಥೆ, ಅಂದರೆ ನಾಯಕರು, ಯೆರೂಸಲೇಮಿನಲ್ಲಿದ್ದಂತಹ ಅಪೊಸ್ತಲರು ಇದನ್ನು ಕೇಳಿದಾಗ ಅಲ್ಲಿಗೆ ಬಾರ್ನಬನನ್ನು ಕಳಿಸ್ಕೊಡ್ತಾರೆ. ಮುಂದೆ ಓದಿ, 14ನೇ ವಚನ ಕೂಡ 14ರಿಂದ ಓದೋಣ. ಸಮರ್ಯದವರು ದೇವರ ವಾಕ್ಯವನ್ನು ಸ್ವೀಕರಿಸಿದ ವರ್ತಮಾನವನ್ನು ಯೆರೂಸಲೇಮಿನಲ್ಲಿದ್ದ ಅಪೊಸ್ತಲರು ಕೇಳಿ ಪೇತ್ರ ಯೋಹಾನರನ್ನು ಅವರ ಬಳಿಗೆ ಕಳುಹಿಸಿದರು. ಇವರು ಅಲ್ಲಿಗೆ ಬಂದು ಆ ಜನರಿಗೆ ಪವಿತ್ರಾತ್ಮ ವರವು ದೊರೆಯಬೇಕೆಂದು, ಆ ಜನರಿಗೆ, ಇವರು ದೀಕ್ಷಾ ಸ್ನಾನ ತಗೊಂಡವರು, ಆ ಜನರಿಗೆ ಪವಿತ್ರಾತ್ಮ ವರವು ದೊರಕಬೇಕೆಂದು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದರು. ಚೆನ್ನಾಗಿ 16ನೇ ವಚನ ಗಮನಿಸಿ. ಯಾಕೆಂದರೆ ಆ ವರವು ಅವರಲ್ಲಿ ಒಬ್ಬನ ಮೇಲಾದರೂ ಇನ್ನೂ ಬಂದಿರಲಿಲ್ಲ. ಆ ವರವು ಇನ್ನೂ ಅವರ ಮೇಲೆ ಒಬ್ಬನ ಮೇಲಾದರೂ ಬಂದಿರಲಿಲ್ಲ. ನೆಕ್ಸ್ಟ್ ಲೈನ್ ಕೂಡ, ಅವರು ಕರ್ತನಾದ ಯೇಸುವಿನ ಹೆಸರಿನಲ್ಲಿ ದೀಕ್ಷಾ ಸ್ನಾನವನ್ನು ಮಾತ್ರ ಮಾಡಿಸಿಕೊಂಡಿದ್ದರು. ಆದರೆ ಪವಿತ್ರಾತ್ಮನ ವರವನ್ನು ಇನ್ನೂ ಅವರು ಪಡ್ಕೊಂಡಿರಲಿಲ್ಲ. ಪ್ರಿಯರ, ಚೆನ್ನಾಗಿ ಗಮನಿಸಿ. ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗಲೇ ಯೇಸು ಸ್ವಾಮಿಗೆ ಪವಿತ್ರಾತ್ಮನ ವರದಾನವು ಬಂದ್ಬಿಡ್ತು.
ಆದರೆ ಇಲ್ಲಿ ಅವರು ದೀಕ್ಷಾಸ್ನಾನ ಮಾಡಿಸಿಕೊಂಡರು, ಪವಿತ್ರಾತ್ಮನ ವರದಾನ ಪಡ್ಕೊಂಡಿಲ್ಲ. ಪ್ರತಿಯೊಬ್ಬ ವಿಶ್ವಾಸಿಯು ದೀಕ್ಷಾಸ್ನಾನ ಆದಮೇಲೆ ಹೊಂದಬೇಕಾದಂಥ ನೆಕ್ಸ್ಟ್ ಆತ್ಮಿಕ ಅನುಭವ ಅಂದರೆ ಅದು ಪವಿತ್ರಾತ್ಮನಿಂದ ತುಂಬಿಸಲ್ಪಡುವ ಒಂದು ಅನುಭವ, ಪವಿತ್ರಾತ್ಮ ಭರಿತರಾಗುವ ಅನುಭವ. ಪವಿತ್ರಾತ್ಮ ಇನ್ನೂ ಅವ್ರ ಮೇಲೆ ಬಂದಿರಲಿಲ್ಲ. ಅದರಿಂದಾಗಿ ಈ ಅಪೊಸ್ತಲರು ಪೇತ್ರ, ಯೋಹಾನರು ಏನು ಮಾಡ್ತಾರೆ, ಅವ್ರ ಮೇಲೆ ಕೈ ಇಟ್ಟು ಅವ್ರಿಗಾಗಿ ಪ್ರಾರ್ಥನೆ ಮಾಡ್ತಾರೆ. ಅವ್ರಿಗೂ ಪವಿತ್ರಾತ್ಮ ವರದಾನ ಸಿಗಬೇಕು. ಯಾಕಂದರೆ ಪವಿತ್ರಾತ್ಮ ವರದಾನ ಇಲ್ಲದೆ ಆತ್ಮಿಕವಾಗಿ ಸಸ್ಟೈನ್ ಆಗೋಕ್ಕಾಗಲ್ಲ, ಸ್ವಂತ ಬಲದಿಂದ ಆಗಲ್ಲ. ಪವಿತ್ರಾತ್ಮನ ನಮ್ಮನ್ನು ಯಶಸ್ಸಿನಲ್ಲಿ ನಡೆಸುವಾತನು. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ನಾನು ಹೋಗಿ ಬೇರೊಬ್ಬ ಸಹಾಯಕನನ್ನು ಕಳಿಸ್ತೇನೆ, ಯಾಕಂದರೆ ನಮ್ಮನ್ನು ಬಲಪಡಿಸಿ ಪರಿಶುದ್ಧತೆಯಲ್ಲಿ, ಸಾಕ್ಷಿ ಜೀವಿತದಲ್ಲಿ, ನಿತ್ಯದ ಹಾದಿಯಲ್ಲಿ ನಮ್ಮನ್ನು ನಡೆಸುವಾತನು ಪವಿತ್ರಾತ್ಮನು, ನಮ್ಮನ್ನು ನಡೆಸಿಕೊಂಡು ಹೋಗುವಾತನು. ಹಲ್ಲೆಲೂಯಾ. ಸೊ ಅದರಿಂದಾಗಿ ಪವಿತ್ರಾತ್ಮ ಬೇಕೇ ಬೇಕು. ಅಸಡ್ಡೆ ಮಾಡಬೇಡ್ರಿ. ದೀಕ್ಷಾ ಸ್ನಾನ ತೊಗೊಂಡಿದ್ದೀನಿ ಅಂತ ಹೇಳಿ ಮೋಸ ಹೋಗ್ಬಿಡ್ಬೇಡ್ರಿ. ಎಲ್ಲಿ ನೀವು ಮಗಚ್ಕೊಳ್ತೀರಿ ಅಂತ ಹೇಳಿ ಗೊತ್ತಾಗಲ್ಲ, ಎಲ್ಲಿ ನೀವು ದಿಕ್ತಪ್ಪ ಹೋಗ್ತೀರಿ ಅಂತ ಗೊತ್ತಾಗಲ್ಲ. ಪವಿತ್ರಾತ್ಮನ ನಮ್ಮೊಳಗಿದ್ದು ಯೋಹಾನನ ಪತ್ರಿಕೆಯಲ್ಲಿ ಯೋಹಾನನು ಈ ರೀತಿ ಹೇಳ್ತಾನೆ, ನಿಮ್ಮೊಳಗಿರುವ ಅಭಿಷೇಕವು ನಿಮ್ಮನ್ನು ನಡೆಸ್ತದೆ. ನಮ್ಮೊಳಗಿರುವಂಥ ಪವಿತ್ರಾತ್ಮನು ಅನಾಯಿಂಟಿಂಗ್ ನಮ್ಮನ್ನು ತಪ್ಪು ದಾರಿಗೆ ಹೋಗದ ಹಾಗೆ ನಮ್ಮನ್ನು ನಡೆಸ್ತದೆ, ನಮಗೆ ಉಪದೇಶ ಮಾಡ್ತದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 17ನೇ ವಚನವನ್ನು ಓದಿ. ಅಪೊಸ್ತಲರು 8, ಅಪೊಸ್ತಲರ ಕೃತ್ಯಗಳು 8:17. ಅಪೊಸ್ತಲರು ಅವರ ಮೇಲೆ ಕೈಗಳನ್ನಿಡಲು ಅವರು ಪವಿತ್ರಾತ್ಮ ವರವನ್ನು ಹೊಂದಿದರು. ಅವರು ಪವಿತ್ರಾತ್ಮ ವರವನ್ನು ಹೊಂದಿದರು. ಅಪೊಸ್ತಲರು ಅವ್ರ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ತಾರೆ, ಅವರು ಪವಿತ್ರಾತ್ಮ ವರವನ್ನು ಹೊಂದಿಕೊಂಡರು. ಹಲ್ಲೆಲೂಯಾ. ಆದಿ ಸಭೆಯಲ್ಲಿ ಈ ಪವಿತ್ರಾತ್ಮ ವರದಾನವನ್ನು ಹೊಂದಿಕೊಳ್ಳುವುದು ಮಸ್ಟ್ ಆ್ಯಂಡ್ ಶುಡ್ ಆಗಿದೆ ಅವರು ಫೀಲ್ ಮಾಡ್ತಾಯಿದ್ರು. ಅವರು ಅದರ ನೀಡ್, ಅದರ ಒಂದು ಪ್ರಾಮುಖ್ಯತೆ, ಪವಿತ್ರಾತ್ಮನಿಂದ ತುಂಬಿಸಲ್ಪಡುವುದರ ಪ್ರಾಮುಖ್ಯತೆ ಏನು ಅಂತ ಹೇಳಿ ಅವ್ರು ಚೆನ್ನಾಗಿ ತಿಳಿದಿದ್ರು. ಅದರಿಂದ ಈವನ್ ಅಡುಗೆ ಮಾಡಬೇಕಾದ್ರೂ ಕೂಡ ಈಸ್ ಈ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್ ಅಂತ ಕೇಳ್ತಾಯಿದ್ರು. ನೀವು ಅಪೊಸ್ತಲರ ಕೃತ್ಯಗಳ 6ನೇ ಅಧ್ಯಾಯಕ್ಕೆ ಬನ್ನಿ. ಅಲ್ಲಿ ಊಟ ಬಡಿಸೋದು ವಿಷಯದಲ್ಲಿ ಸ್ವಲ್ಪ ಗಲಿಬಿಲಿ ಉಂಟಾಗ್ತದೆ. ಆಗ ಅಪೊಸ್ತಲರು ಹೇಳ್ತಾರೆ, ನಾವು ಅಡುಗೆ ಮಾಡಲಿಕ್ಕೆ, ಊಟ ಬಡಿಸಲಿಕ್ಕೆ ಕೆಲವ್ರನ್ನ ಆಯ್ಕೆ ಮಾಡಿಕೊಳ್ಳುವ, ನಾವು ಪ್ರಾರ್ಥನೆ ಮಾಡುವುದರಲ್ಲೂ ವಾಕ್ಯೋಪದೇಶದಲ್ಲೂ ಗಮನ ಕೊಡ್ತೀವಿ. ಆ ತಂಡ ಅವರು ಅಡುಗೆ ಮಾಡುವುದರಲ್ಲಿ, ಬಡಿಸುವುದರಲ್ಲಿ ಕಾರ್ಯನಿರ್ವಹಿಸಲಿ. ಅವ್ರು ಹೆಂಗಿರ್ಬೇಕಂತ 3ನೇ ವಚನ ಅದಕ್ಕೆ ಹೇಳ್ತದೆ. ಆದುದರಿಂದ ಸಹೋದರರೇ ಸಂಭಾವಿತರು ಪವಿತ್ರಾತ್ಮ ಭರಿತರು ಜ್ಞಾನ ಸಂಪನ್ನರು ಆಗಿರುವ 7 ಮಂದಿಯನ್ನು ನಿಮ್ಮೊಳಗಿಂದ ನೋಡಿ ಆರಿಸಿಕೊಳ್ಳಿರಿ. ಅಡುಗೆ ಮಾಡುವುದಕ್ಕೂ ಪವಿತ್ರಾತ್ಮ ಭರಿತರಾಗಿರುವುದಕ್ಕೆ ಏನ್ರಿ ಸಂಬಂಧ? ಅಡುಗೆ ಮಾಡೋಕ್ಕೆ ಗೊತ್ತಾ ಅವ್ರಿಗೆ? ಬಿರಿಯಾನಿ ಮಾಡೋಕ್ಕೆ ಗೊತ್ತಾ? ಪಲಾವ್ ಮಾಡೋಕ್ಕೆ ಗೊತ್ತಾ? ಚೌಚೌ ಮಾಡೋಕ್ಕೆ ಗೊತ್ತಾ? ಹಿಂಗೆ ಕೇಳಬೇಕು. ಈ ಕ್ವಾಲಿಫಿಕೇಷನ್ ನೋಡಿದೆ ಅವ್ರು ಯಾವುದು ನೋಡ್ತಾ ಇದ್ದಾರೆ? ಪವಿತ್ರಾತ್ಮ ಈವನ್ ಅಡುಗೆ ಮಾಡಲಿಕ್ಕೆ, ಊಟ ಬಡಿಸ್ಲಿಕ್ಕೆ ಅವನು ಪವಿತ್ರಾತ್ಮ ಭರಿತನಾ ಅಂತ ಹೇಳಿ ಚೆಕ್ ಮಾಡ್ತಾರೆ. ಯಾಕಂದರೆ ಪವಿತ್ರಾತ್ಮನ ಅಗತ್ಯ ಅವ್ರ ಜೀವಿತದಲ್ಲಿ ಎಷ್ಟು ಪ್ರಾಮುಖ್ಯ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ರು. ಹಲ್ಲೆಲೂಯಾ. ಅದಕ್ಕೆ ಪೌಲನು ಕೂಡ ಎಫೆಸಕ್ಕೆ ಹೋದಾಗ ಅಲ್ಲಿ ಶಿಷ್ಯರು ನೋಡಿದ ತಕ್ಷಣ ಆರ್ ಯು ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್ ಅಂತ ಕೇಳನು. ನೀವು ಓದಿ ಅಪೊಸ್ತಲರ ಕೃತ್ಯಗಳು 19ನೇ ಅಧ್ಯಾಯ. ಅಪೊಸ್ತಲರ ಕೃತ್ಯಗಳು 19ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯಗಳನ್ನು ಓದಿ. ಆ ಪೊಲ್ಲೋಸನು ಕೋರಿಂಥದಲ್ಲಿದ್ದಾಗ ಪೌಲನು ಮಲೆನಾಡಿನಲ್ಲಿ ಸಂಚಾರ ಮಾಡಿ ಎಫೆಸಕ್ಕೆ ಬಂದು ಕೆಲವು ಮಂದಿ ಶಿಷ್ಯರನ್ನು ಕಂಡು, ನೀವು ನಂಬಿದಾಗ ಪವಿತ್ರಾತ್ಮ ವರವನ್ನು ಹೊಂದಿದಿರೋ ಎಂದು ಅವರನ್ನು ಕೇಳಲು, ಅವರು ಅವನಿಗೆ, ಇಲ್ಲ, ಪವಿತ್ರಾತ್ಮ ವರವು ಉಂಟೆಂಬುದನ್ನೇ ನಾವು ಕೇಳಿಲ್ಲ ಅಂದರು. ನೋಡಿ ಪೌಲನ್ ಏನು ಕೇಳ್ತಾನೆ? ನೀವು ನಂಬಿ ದೀಕ್ಷಾಸ್ನಾನ ತಗೊಂಡಿದ್ದೀರಲ್ಲ, ಪವಿತ್ರಾತ್ಮ ವರ ಹೊಂದಿದ್ದೀರಾ? ಆರ್ ಯು ಫಿಲ್ಡ್ ವಿತ್ ದ ಹೋಲಿ ಗೋಸ್ಟ್? ಇವತ್ತು ನಾವು ರಕ್ಷಣೆ ಹೊಂದಿದ್ದೆ ದೇವರ ಮಕ್ಕಳು ಪ್ರತಿಯೊಬ್ಬರು ತನ್ನನ್ನೇ ನೋಡಿ ಪ್ರಶ್ನೆ ಮಾಡಿಕೊಳ್ಳಬೇಕಾದ ಒಂದು ವಿಚಾರ ಇದು. ನಾನು ನಿಜವಾಗ್ಲೂ ಪವಿತ್ರಾತ್ಮ ಭರಿತನಾಗಿದ್ದೇನೆಯೇ? ಅಲ್ಲಿ ದೇವಜನರಂತ ಕೇಳಿದ ತಕ್ಷಣ ಅವನು ಕೇಳಿದ ಮೊದಲನೇ ಕ್ವಾಲಿಫಿಕೇಷನ್ ಏನು ಹೇಳಿ? ನೀವು ಪವಿತ್ರಾತ್ಮ ಭರಿತರಾಗಿದ್ದೀರಾ? ನೀವು ರಕ್ಷಣೆ ಹೊಂದಿದ್ದೀರಿ, ದೀಕ್ಷಾಸ್ನಾನ ತೊಗೊಂಡಿದ್ದೀರಿ ಅಂತೀರಲ್ಲ, ನೀವು ಪವಿತ್ರಾತ್ಮ ವರವನ್ನು ಹೊಂದಿದ್ದೀರಾ? ಅವರು ಪವಿತ್ರಾತ್ಮ ವರ ಅನ್ನೋದು ಒಂದು ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಅನಂತರ ಅವ್ರನ್ನ ಗೈಡ್ ಮಾಡಿ ಅವ್ರಿಗೆ
ಪ್ರಾರ್ಥನೆ ಮಾಡ್ತಾನೆ ಪೌಲನ್ ನೋಡಿ 6ನೇ ವಚನ. ಪೌಲನು ಅವರ ಮೇಲೆ ಕೈಗಳನ್ನಿಡಲು ಪವಿತ್ರಾತ್ಮ ವರವು ಅವರ ಮೇಲೆ ಬಂತು. ಪವಿತ್ರಾತ್ಮ ವರವು ಅವರ ಮೇಲೆ ಬಂತು. ಹಲ್ಲೆಲೂಯ. ಪವಿತ್ರಾತ್ಮ ವರವು ಅವರ ಮೇಲೆ ಬಂತು. ಪವಿತ್ರಾತ್ಮ ವರ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಕರ್ತನಾದ ಯೇಸು ಕ್ರಿಸ್ತನು ಬಹಳ ಚೆನ್ನಾಗಿ ತಿಳಿದಿದ್ದನು. ಅದನ್ನು ಬಹಳ ಸ್ಪಷ್ಟವಾಗಿ ಅವರಿಗೆ ಸಾಬೀತುಪಡಿಸಿದ್ದಾರೆ. ಪವಿತ್ರಾತ್ಮ ಬಿಟ್ಟು ನೀವೇನು ಮಾಡೋಕ್ಕಾಗಲ್ಲ. ಯು ನೀಡ್ ಟು ಬಿ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್. ವಿತೌಟ್ ದ ಹೋಲಿ ಸ್ಪಿರಿಟ್ ಯು ಹ್ಯಾವ್ ನೋ ಸ್ಪಿರಿಚುವಲ್ ಲೈಫ್. ಆದಿ ಅಪೊಸ್ತಲರು ಸಹ ಎಲ್ಲಂದರಲ್ಲಿ ಪವಿತ್ರಾತ್ಮ ಭರಿತರಾಗಿ, ರಕ್ಷಣೆ ಹೊಂದಿದ ಪ್ರತಿಯೊಬ್ಬರು ಪವಿತ್ರಾತ್ಮ ಭರಿತರಾಗಿ ಆತ್ಮಿಕ ಜೀವಿತವನ್ನು ಜೀವಿಸುವುದನ್ನು ನಾವು ಕಾಣ್ತೇವೆ. ಹಲ್ಲೆಲೂಯ. ಆದ್ದರಿಂದ ಅಸಡ್ಡೆ ಮಾಡಬೇಡಿ, ಉದಾಸೀನ ಮಾಡಬೇಡಿ. ನಾನು ರಕ್ಷಣೆ ಹೊಂದಿದ್ದೀನಿ, ದೀಕ್ಷಾ ಸ್ನಾನ ತಗೊಂಡಿದ್ದೀನಿ. ಖಂಡಿತ ನೀವು ಆ ರಕ್ಷಣೆಯ ಜೀವಿತದಲ್ಲಿ, ಆತ್ಮಿಕ ಜೀವಿತದಲ್ಲಿ ನೀವು ಸಸ್ಟೈನ್ ಆಗಬೇಕಾದ್ರೇ ಪವಿತ್ರಾತ್ಮನು ನಿಮ್ಮನ್ನು ತುಂಬಿಸಬೇಕು, ನಿಮ್ಮನ್ನು ಬಲಪಡಿಸಬೇಕು. ಪವಿತ್ರಾತ್ಮನ ಬಲದಿಂದ ನೀವು ಕೂಡಿದವರಾಗಿರಬೇಕು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪವಿತ್ರಾತ್ಮನ ವಿಷಯದಲ್ಲಿ ಅನೇಕರು ಸ್ಪಷ್ಟವಾದ ಗ್ರಹಿಕೆಯನ್ನು ಹೊಂದ್ಕೊಂಡಿಲ್ಲ. ಪವಿತ್ರಾತ್ಮ ಇಲ್ಲದೆ ನಮಗೆ ರಕ್ಷಣೆ ಬಂದುಬಿಡ್ತಾ ಅಂತ ಹೇಳ್ತಾರೆ. ನಿಜ, ಪವಿತ್ರಾತ್ಮನ ಪ್ರೇರಣೆ ಇಲ್ಲದೆ ನಾನು ಪಾಪಿ ಅಂತ ಒಬ್ಬನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ವಾಕ್ಯ ಹೇಳ್ತದೆ, ಪವಿತ್ರಾತ್ಮನು ಪಾಪದ ಆರೋಹಣ ಹುಟ್ಟಿಸುವನು. ನಾನು ಪಾಪಿ ಅಂತ ಯಾರಾದರೂ ಗ್ರಹಿಸ್ತಾರೆ, ನಾನು ಮಾಡಿದ್ದು ತಪ್ಪು, ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ನನಗೆ ಪಾಪ ಕ್ಷಮಾಪಣೆ ಬೇಕು, ಯೇಸುವೇ ನನ್ನನ್ನು ಕ್ಷಮಿಸು ಅಂತ ಯಾರಾದರೂ ಹೇಳುವುದಾದರೆ ಅದು ಅವರಿಂದ ಬಂದದಲ್ಲ. ಅವರೊಳಗೆ ಪವಿತ್ರಾತ್ಮನು ಪ್ರೇರಣೆಯನ್ನು ಕೊಟ್ಟು, ಅವರಿಗೆ ಗ್ರಹಿಕೆಯನ್ನು ಕೊಟ್ಟು, ಅಂಡರ್ಸ್ಟ್ಯಾಂಡಿಂಗನ್ನು ಕೊಟ್ಟು ಆ ಹಂತಕ್ಕೆ ನಡೆಸಿದ್ದಾನೆ. ಆದರೆ ಪವಿತ್ರಾತ್ಮ ಭರಿತರಾಗುವುದು ಇನ್ನೊಂದು ಅನುಭವ. ಹಲ್ಲೆಲೂಯ. ನೀವು ಲೂಕನ ಸುವಾರ್ತೆ 4ನೇ ಅಧ್ಯಾಯಕ್ಕೆ ಬಂದರೆ ಅದರ ವ್ಯತ್ಯಾಸ ನಿಮಗೆ ಗೊತ್ತಾಗ್ತದೆ. ಲೂಕನ ಸುವಾರ್ತೆ 4ನೇ ಅಧ್ಯಾಯ 1ನೇ ವಚನ. ಲೂಕ 4:1. ಯೇಸು ಪವಿತ್ರಾತ್ಮ ಭರಿತನಾಗಿ ಒಂದು ನಿಮಿಷ. ಪವಿತ್ರಾತ್ಮ ಭರಿತನಾಗಿ ಅಂದರೆ ಭರಿತನಾಗುವುದಂದ್ರೆ ಏನರ್ಥ? ತುಂಬಿಸಲ್ಪಡುವುದು. ಬಿ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್. ನೀವು ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 4ನೇ ವಚನ. ಅಪೊಸ್ತಲರ ಕೃತ್ಯಗಳು 2:4. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ. ಯೇಸು ಯಾವ ರೀತಿ ಭರಿತನಾದನೋ ಅದೇ ರೀತಿ ಯೇಸು ಸ್ವಾಮಿಯ ಶಿಷ್ಯರು ಅಪೊಸ್ತಲರು ಭರಿತರಾದರು. ಅದೇ ರೀತಿ ನೀವು ಭರಿತರಾಗಬೇಕು, ನಾನು ಭರಿತನಾಗಬೇಕು. ಹಲ್ಲೆಲೂಯ. ಭರಿತರಾಗುವುದು ತುಂಬಿಸಲ್ಪಡುವುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೆಕ್ಸ್ಟ್ 4ನೇ ವಚನ. ಲೂಕ 4ನೇ ಅಧ್ಯಾಯದ 1ನೇ ವಚನದ 2ನೇ ಭಾಗ. ಪವಿತ್ರಾತ್ಮ ಭರಿತನಾಗಿ ಯೋರ್ದಾನ್ ಹೊಳೆಯಿಂದ ತಿರುಗಿ ದೇವರಾತ್ಮನಿಂದ 40 ದಿವಸ ಅಡವಿಯಲ್ಲಿ ನಡೆಸಲ್ಪಡುತ್ತಾ. ಹಲ್ಲೆಲೂಯ. 40 ದಿವಸ ಅಡವಿಯಲ್ಲಿ ನಡೆಸಲ್ಪಟ್ಟದ್ದು ಯಾರಿಂದ? ದೇವರಾತ್ಮ. ಒಂದು ಪವಿತ್ರಾತ್ಮ ಭರಿತನಾಗುವ ಅನುಭವ, ಎರಡನೇದಾಗಿ ಪವಿತ್ರಾತ್ಮದಿಂದ ನಡೆಸಲ್ಪಡುವ ಅನುಭವ. ಬಿ ಲೆಡ್ ಬೈ ದ ಹೋಲಿ ಸ್ಪಿರಿಟ್. ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್ ಇದೆ, ಡಿಫ್ರೆಂಟ್ ಅನುಭವಗಳಿದೆ ಪವಿತ್ರಾತ್ಮನೊಂದಿಗಿನ ವಿಚಾರದಲ್ಲಿ. ಅದರಿಂದಾಗಿ ಎಲ್ಲೋ ಒಂದು ಹಂತದಲ್ಲಿ ನಿಂತು ಬಿಡಬೇಡ್ರಿ. ರಕ್ಷಣೆ ಅದು ಕೂಡ ಪವಿತ್ರಾತ್ಮನಿಂದಲೇ ಆದದ್ದು. ಆದರೆ ಅದು ಸಾಕಾಗಲ್ಲ. ಯು ನೀಡ್ ಟು ಬಿ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್. ಇದೊಂದು ಸಭೆಗೋ, ಒಂದು ಸಂಸ್ಥೆಗೋ, ಒಂದು ಪಂಗಡಕ್ಕೋ ಅಲ್ಲ. ಈಚ್ ಆ್ಯಂಡ್ ಎವ್ರಿ ಬಿಲೀವರ್, ಅವರು ಯಾವುದೇ ಸಭೆಯಾಗಲಿ, ಯಾವುದೇ ಸಂಸ್ಥೆಯಾಗಲಿ, ಯಾವುದೇ ಪಂಗಡ ಆಗಿರಲಿ, ನಮಗೆ ಒಬ್ಬನೇ ದೇವರು, ಒಂದೇ ರಾಜ್ಯಕ್ಕೆ ಹೋಗ್ತಾ ಇದ್ದೀವಿ. ಹಲ್ಲೆಲೂಯ. ಅರ್ಥ ಮಾಡ್ಕೊಳ್ರಿ, ಇದೊಂದು ಸಭೆಗೋ ಸಂಸ್ಥೆಗೋ ಅಲ್ಲ. ಇದು ನಮಗೆ ನಿತ್ಯನಿತ್ಯವಾದ ಸೌಭಾಗ್ಯದ ಹಾದಿ. ಹಲ್ಲೆಲೂಯ. ಬಿ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್, ಬಿ ಲೆಡ್ ಬೈ ದ ಹೋಲಿ ಸ್ಪಿರಿಟ್. ಆಮೇಲೆ 14ನೇ ವಚನವನ್ನು ಓದಿ. ತರುವಾಯ ಯೇಸು ಪವಿತ್ರಾತ್ಮನ ಶಕ್ತಿಯಿಂದ ಕೂಡಿದವನಾಗಿ ತಿರುಗಿ ಗಲಿಲಾಯಕ್ಕೆ ಹೋದನು. ಹಲ್ಲೆಲೂಯ. ವಿತ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಹಲ್ಲೆಲೂಯ.
ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮೊದಲನೇದಾಗಿ ಪವಿತ್ರಾತ್ಮ ಭರಿತರಾಗುವುದು, ಪವಿತ್ರಾತ್ಮ ನಡೆಸಲ್ಪಡುವುದು, ಪವಿತ್ರಾತ್ಮನ ಶಕ್ತಿಯಿಂದ ಕೂಡಿದವರಾಗಿ ಜೀವಿಸುವುದು. ಹಾಲೆಲೂಯ. ಸೊ ಯು ವಿಲ್ ಹ್ಯಾವ್ ದ ಸಕ್ಸಸ್ಫುಲ್ ಲೈಫ್. ಹಾಲೆಲೂಯ. ವಿಕ್ಟ್ರಿ ಓವರ್ ಸಿನ್, ವಿಕ್ಟ್ರಿ ಓವರ್ ದ ವರ್ಲ್ಡ್. ಹಾಲೆಲೂಯ. ಈ ಲೋಕದ ಮೇಲೆ, ಪಾಪದ ಮೇಲೆ ಜಯ ಗಳಿಸಬೇಕು ಅಂದರೆ ಬಿ ಫಿಲ್ ವಿತ್ ದ ಹೋಲಿ ಸ್ಪಿರಿಟ್, ಬಿ ಲೆಡ್ ಬೈ ದ ಹೋಲಿ ಸ್ಪಿರಿಟ್, ಬಿ ವಿತ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಹಾಲೆಲೂಯ, ಹಾಲೆಲೂಯ. ದೇವರಿಗೆ ಸ್ತೋತ್ರ. ಬರೀ ಚಪಾತಿ ಪವರ್ನಲ್ಲಿ, ಮುದ್ದೆ ಪವರ್ನಲ್ಲಿ, ಅನ್ನ ಸಾಂಬಾರು ಪವರ್ನಲ್ಲಿ ಇದ್ದರೆ ಸಾಕಾಗಲ್ಲ. ಇವತ್ತೆಲ್ಲರೂ ಅದರಲ್ಲೇ ಇದ್ದಾರೆ. ಸಾಕಾಗಲ್ಲ. ನಮಗೆ ಬೇಕು ಉನ್ನತ ಬಲ. ಅದಕ್ಕೆ ಸ್ವಾಮಿ ಹೇಳಿದ್ರು, ಉನ್ನತ ಬಲ ನಿಮ್ಮ ಮೇಲೆ ಬರುವಾಗ ನೀವು ಬಲ ಹೊಂತೀರಿ. ವಾಟ್ ಈಸ್ ದಟ್ ಪವರ್? ವಾಟ್ ಈಸ್ ದಟ್ ಸ್ಟ್ರೆಂತ್? ದಟ್ ಈಸ್ ಅ ಸ್ಟ್ರೆಂತ್ ಫ್ರಮ್ ಅಬೌವ್. ಉನ್ನತದಿಂದ ಬರುವಂಥ ಬಲ. ಹಾಲೆಲೂಯ. ನಿಮಗೆ ಅನುಭವ ಆಗಿಲ್ಲ ಅಂತ ಹೇಳಿ ನೀವು ಅಲ್ಲಗಳಿಬೇಡ್ರಿ, ಮೋಸ ಹೋಗಿಬಿಡ್ಬೇಡ್ರಿ. ನಿಮಗೆ ಅನುಭವ ಆಗಿಲ್ಲ ಅಂದ ಮಾತ್ರಕ್ಕೆ ಅದು ನಿಜ ಅಲ್ಲ ಅಂತ ನಾವು ನೆನೆಸ್ಬಿಡ್ಬಾರ್ದು. ನಿಮಗಿನ್ನೂ ಅನುಭವ ಆಗಿಲ್ಲ ಅಂದರೆ ಕೇಳಿ, ಲಾರ್ಡ್ ಗಿವ್ ಮಿ ದಟ್ ಎಕ್ಸ್ಪೀರಿಯನ್ಸ್. ನನಗೂ ಆ ಅನುಭವ ಕೊಡಪ್ಪ. ನನ್ನನ್ನು ಅಭಿಷೇಕಿಸು, ನನ್ನನ್ನು ತುಂಬಿಸು. ನಾನು ಕೂಡ ಪವಿತ್ರಾತ್ಮ ಭರಿತನಾಗಬೇಕು. ನಾನು ಕೂಡ ಪವಿತ್ರಾತ್ಮನಿಂದ ನಡೆಸಲ್ಪಡಬೇಕು. ಪವಿತ್ರಾತ್ಮನಿಂದ ನಡೆಸಲ್ಪಡುವುದು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಕೂಡ ಪವಿತ್ರಾತ್ಮನ ಶಕ್ತಿಯಿಂದ ಕೂಡಿದವನಾಗಿ ಹೋರಾಟಗಳನ್ನು, ಸಮಸ್ಯೆಗಳನ್ನು, ಸೈತಾನ್ನ ಯೋಜನೆಗಳನ್ನು ಮೆಟ್ಟಿ ತುಳಿದು ಜಯಗಳಿಸಿ ನಾನು ಮುಂದೆ ಹೋಗಬೇಕು. ಹಲ್ಲೆಲೂಯ. ಬಿ ಫಿಲ್ ವಿತ್ ದ ಹೋಲಿ ಸ್ಪಿರಿಟ್. ಹಲ್ಲೆಲೂಯ. ಬಿ ಲೆಡ್ ಬೈ ದ ಹೋಲಿ ಸ್ಪಿರಿಟ್. ವಾಕ್ ವಿತ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಹಲ್ಲೆಲೂಯ. ಅದರಿಂದಾಗಿ ಪವಿತ್ರಾತ್ಮ ಭರಿತರಾಗುವುದು ದೀಕ್ಷಾ ಸ್ನಾನ ಆದಮೇಲೆ ಆಗಬೇಕಾಗಿರುವ ವೆರಿ ವೆರಿ ಇಂಪಾರ್ಟೆಂಟ್ ಇನ್ಸಿಡೆಂಟ್, ಎಕ್ಸ್ಪೀರಿಯನ್ಸ್ ಮತ್ತು ದೇವರ ಅನುಗ್ರಹದ ಅವಕಾಶ. ಮಿಸ್ ಮಾಡ್ಕೋಬೇಡಿ. ಒಂದು ವೇಳೆ ನಿಮಗೆ ಆವಾಗಲೇ ಪವಿತ್ರಾತ್ಮ ಭರಿತರಾಗಿರುವಂಥ ಅನುಭವ ಆಗಿದ್ದರೆ ಸಂತೋಷ. ಕೆಲವರು ಪವಿತ್ರಾತ್ಮ ಭರಿತರಾಗುವುದಂದರೆ ಏನೇನೋ ತಪ್ಪು ಕಲ್ಪನೆ ಮಾಡ್ಕೊಬಿಡ್ತಾರೆ. ಕೆಳಗೆ ಬಿದ್ದು ಉರುಳಾಡಬೇಕು ಅಂತ ಹೇಳಿ. ಅದೆಲ್ಲ ಆಗಬೇಕು ಅನ್ನುವ ನೆಸೆಸಿಟಿ ಇಲ್ಲ. ಯಾವಾಗಲೂ ನೀವು ಬೀಳಬೇಕು ಅಂತ ನೆಸೆಸಿಟಿ ಇಲ್ಲ. ಬೀಳಬೇಕಾದ ಅಗತ್ಯ ಇದ್ದರೆ ದೇವರು ಬೀಳೋಕ್ಕೆ ಅವಕಾಶ ಕೊಡ್ತಾನೆ. ಆದರೆ ಬೀಳಲೇಬೇಕು ಅಂತೇನಿಲ್ಲ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಇವತ್ತು ಟೈಮ್ ಸಾಕಾಗಲ್ಲ, ಟೈಮ್ ಆಗಿಬಿಟ್ಟಿದೆ. ಮುಂದೆ ದೇವ್ರ ಚಿತ್ತ ಇದ್ದರೆ ನಾವು ನೋಡುವ ಪವಿತ್ರಾತ್ಮನ ಕಾರ್ಯಗಳು ಹೇಗಿರ್ತವೆ ಅಂತ ಹೇಳಿ ನಾವು ನೋಡುವಾಗ ಇದೆಲ್ಲ ನಿಮಗೆ ಅರ್ಥ ಆಗ್ತದೆ. ಒಂದು ಮಾತ್ರ ಸತ್ಯ, ದೇವರ ಆತ್ಮನು ಬರುವಾಗ ನೀವು ಹೊರಗೆ ಬೇಕಾದ ಸೈಲೆಂಟ್ ಇರ್ಬೋದು, ಅಂತರದಲ್ಲಿ ಯು ವಿಲ್ ಬಿ ವಿತ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಹಲ್ಲೆಲೂಯ. ಯು ವಿಲ್ ಹ್ಯಾವ್ ದ ಪವರ್ ಟು ರೆಸಿಸ್ಟ್ ದ ಡೆವಿಲ್. ಸೈತಾನ್ನ ಎದುರಿಸುವುದಕ್ಕೆ, ಆತನ ತಂತ್ರೋಪಾಯಗಳನ್ನು ಎದುರಿಸಿ ಅವುಗಳನ್ನು ದಾಟಿ ನೀವು ಬರುವುದಕ್ಕೆ, ಪಾಪವನ್ನು ಜಯಿಸುವುದಕ್ಕೆ, ಬರುವ ಲೋಕದ ಎಲ್ಲ ಒತ್ತಡ, ಪ್ರೆಷರ್ ಏನೇ ಇದ್ದರೂ ಅವುಗಳ ಮಧ್ಯದಲ್ಲಿ ಯಶಸ್ಸಿನ ಹೆಜ್ಜೆ ಇಡುವುದಕ್ಕೆ ನೀವು ಬಲವನ್ನು ಹೊಂದಿದವರಾಗಿರ್ತೀರಿ. ಹಲ್ಲೆಲೂಯ. ಮೋಸ ಹೋಗೋದು ಬೇಡ. ಕೇಳೋಣ. ಇವತ್ತು ನಾವು ಕೇಳುವ. ಇದಕ್ಕೆ ನೀವೇನು ಖರ್ಚು ಮಾಡಬೇಕಾಗಿಲ್ಲ. ಇದಕ್ಕಾಗಿ ನೀವು ಏನು ಸ್ಟ್ರೈನ್ ತಗೋಬೇಕಾಗಿಲ್ಲ. ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳಿದರು, ಪವಿತ್ರಾತ್ಮನ ಬರೋವರೆಗೆ ನೀವು ಕಾದ್ಕೊಂಡಿರಿ. ನಿಮ್ಮೊಳಗೊಂದು ದಾಹ ಇರಲಿ. ಲಾರ್ಡ್ ಫಿಲ್ ಮೀ. ನನ್ನನ್ನು ತುಂಬಿಸು, ನನ್ನನ್ನು ಅಭಿಷೇಕಿಸು, ನನಗೂ ಕೂಡ ಉನ್ನತ ಬಲವನ್ನು ಕೊಡಪ್ಪ ಅಂತ ಕೇಳಿ. ಹೌದು, ನಿಜ, ಪವಿತ್ರಾತ್ಮ ಮೊದಲೇ ಬಂದುಬಿಟ್ಟಿದ್ದಾನೆ. ನಿಮ್ಮೊಳಗೆ ಕೇಳಿ, ನನಗೆ ಕೊಡಪ್ಪ. ಫಿಲ್ ಮೀ ಲಾರ್ಡ್, ಫಿಲ್ ಮೀ ವಿತ್ ಯೋರ್ ಪ್ರೆಸೆನ್ಸ್, ವಿತ್ ಯೋರ್ ಪವರ್. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಇನ್ನು ಅನೇಕ ಉದಾಹರಣೆಗಳನ್ನ ಹೇಳಲಿಕ್ಕೆ ಸಾಧ್ಯ. ಅಪೊಸ್ತಲರ ಕೃತ್ಯಗಳನ್ನು ಬುಕ್ ಆಫ್ ದ ಹೋಲಿ ಸ್ಪಿರಿಟ್ ಅಂತ ಕೂಡ ನೀವು ಹೆಸರು ಕೊಟ್ಟರೆ ತಪ್ಪಾಗಲಾರ್ದು. ಯಾಕಂದರೆ ಫುಲ್ಲಿ ವರ್ಕ್ಸ್ ಆಫ್ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನ ಕಾರ್ಯಗಳು ಬಲವಾಗಿ ಕಂಡು ಬರ್ತದೆ. ಅದರಿಂದ ಇವತ್ತು ನಾವು ಕೇಳೋಣ, ನನ್ನನ್ನು ತುಂಬಿಸು, ನನ್ನನ್ನು ಅಭಿಷೇಕಿಸು. ಥ್ಯಾಂಕ್ ಯು. ಒಂದು ವೇಳೆ ನೀವು ಈಗಾಗಲೇ ಅಭಿಷೇಕದ ಅನುಭವನ ಪಡ್ಕೊಂಡವರಾಗಿದ್ದರೆ ಥ್ಯಾಂಕ್ಸ್ ಹೇಳಿ, ಅಪ್ಪ ಈ ಕೃಪೆಗಾಗಿ ಸ್ತೋತ್ರ ಅಂತ ಹೇಳಿ. ಆ ಅನುಭವ ನಿಮಗೇನು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇನ್ನೂ ನೀವು ಮೋಸ ಹೋಗಿಬಿಡ್ಬೇಡ್ರಿ. ಇನ್ನೂ ಭ್ರಮೆಯಲ್ಲಿ ಇರೋಕ್ಕೆ ಹೋಗಬೇಡಿ. ಕೇಳಿ, ನನ್ನನ್ನು ತುಂಬಿಸು ಸ್ವಾಮಿ, ನನ್ನನ್ನು ಅಭಿಷೇಕಿಸು ಅಂತ ಕೇಳಿ. ನನಗೂ ಕೂಡ ಉನ್ನತ ಅಭಿಷೇಕ ಬೇಕಪ್ಪ, ಉನ್ನತ ಬಲ ನನಗೂ ಬೇಕಪ್ಪ ಅಂತ ಕೇಳಿ. ಉನ್ನತ ಬಲದಿಂದ ನನ್ನನ್ನು ತುಂಬಿಸಪ್ಪ ಅಂತ ಕೇಳಿ.
ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ಕೇಳೋಣ. ಹಲ್ಲೆಲೂಯಾ. ಕೃಪಾ ಸಂಪನ್ನನಾಥ ದೇವರೇ, ಬೇಡಿಕೊಳ್ಳಿರಿ ನಿಮಗೆ ದೊರಕುವುದಂತ ಹೇಳಿದ್ರಿ. ಹೌದು, ಪವಿತ್ರಾತ್ಮನನ್ನು ಕೇಳುವಾಗ ತಂದೆ ಕೊಡದೆ ಇರ್ತಾನೆ ಅಂತ ಹೇಳಿದೆ. ಹೌದು, ಉನ್ನತ ಬಲ ಬರೋವರೆಗೆ ಯೆರೂಸಲೇಮಿನಲ್ಲಿ ಕಾಯ್ಕೊಂಡಿರಿ. ನಿಮಗೆ ಇನ್ನು ಸ್ವಲ್ಪ ದಿನಗಳೊಳಗೆ ಪವಿತ್ರಾತ್ಮನಿಂದ ಸ್ನಾನ ಆಗುವುದು. ಯೋಹಾನನಂತೂ ನೀರಿನಲ್ಲಿ ಸ್ನಾನ ಮಾಡಿಸಿದನು. ಇನ್ನು ಕೆಲವೇ ದಿವಸಗಳೊಳಗಾಗಿ ನಿಮಗೆ ಪವಿತ್ರಾತ್ಮದಲ್ಲಿ ಸ್ನಾನ ಆಗುವುದು ಅಂತ ಹೇಳಿದೆ. ಅಂದರೆ ಎಷ್ಟರ ಮಟ್ಟಿಗೆ ಪವಿತ್ರಾತ್ಮನಲ್ಲಿ ನಾವು ಡೀಪಾಗಿ ಇನ್ವಾಲ್ವ್ ಆಗಬೇಕಾಗಿದೆ ಅಂತ ನಮಗೆ ಗೊತ್ತಾಗ್ತದೆ ಡ್ಯಾಡಿ. ಹೌದು, ಎಷ್ಟರ ಮಟ್ಟಿಗೆ ಪವಿತ್ರಾತ್ಮ ನಮಗೆ ಅಗತ್ಯ ಅನ್ನುವುದನ್ನು ಅದು ಸೂಚಿಸುತ್ತೆ. ಥ್ಯಾಂಕ್ ಯು ಲಾರ್ಡ್. ಹೌದು ಕರ್ತನೆ, ಪವಿತ್ರಾತ್ಮ ಭರಿತರಾಗುವ ಅನುಭವ ಕೊಡಪ್ಪ. ನಿಮಗಾಯ್ತಲ್ಲ, ನೀವು ಪವಿತ್ರಾತ್ಮ ಭರಿತರಾದ್ರಲ್ಲ, ನಮಗೂ ಕೂಡ ಪವಿತ್ರಾತ್ಮ ಭರಿತರಾಗುವ ಅನುಭವ ಬೇಕು. ಪವಿತ್ರಾತ್ಮ ಭರಿತರಾಗುವ ಅನುಭವ ಬೇಕು. ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಕರ್ತನೆ ಪ್ರತಿಯೊಬ್ಬರನ್ನು ಕರ್ತನೆ ಉನ್ನತ ಬಲದಿಂದ ತುಂಬಿಸಪ್ಪ. ಥ್ಯಾಂಕ್ ಯು. ಒಂದು ವೇಳೆ ಇದುವರೆಗೆ ಪವಿತ್ರಾತ್ಮ ಭರಿತರಾಗುವ ಅನುಭವ ಆಗಿಲ್ಲ ಅಂದರೆ ಇನ್ಮೇಲೆ ಕೊಡು ಸ್ವಾಮಿ. ಅದಕ್ಕಾಗಿ ಕಾದಿರಲಿಕ್ಕೆ ಕೃಪೆ ಕೊಡಪ್ಪ. ಮುಂಜಾನೆಯಲ್ಲಿ ಇನ್ನು ಬೇಗನೆ ಅತಿ ಬೇಗನೆ ಎದ್ದು ಮುಂಜಾನೆ 3:15, 4:15, 5 ಗಂಟೆ ಅಂತ ಹೇಳಿ ಎದ್ದು ನಿನ್ನ ಸಮ್ಮುಖದಲ್ಲಿ ಮೊಣಕಾಲು ಹಾಕಿ ಕಾಯ್ಕೊಂಡಿರಬೇಕು. ಲಾರ್ಡ್ ಫಿಲ್ ಮೀ, ಗಿವ್ ಮಿ ದ ಹಾಲಿ ಸ್ಪಿರಿಟ್. ಹಲ್ಲೆಲೂಯಾ. ದಾಹದಿಂದ ಬೇಡುವವನಿಗೆ ನೀವು ಕೊಡ್ತೀರಪ್ಪ. ದಾಹದಿಂದ ಯಾರು ನಿನ್ನನ್ನು ಸಂಪರ್ಕಿಸ್ತಾರೋ ಅವರಿಗೆ ನೀವು ಕೊಡ್ತೀರಿ. ಯಾರು ಕಾದಿರ್ತಾರೋ, ಅಂದು ಅಪೊಸ್ತಲರು ಶಿಷ್ಯರು 10 ದಿನಗಳು ಕಾಯ್ಕೊಂಡಿದ್ರು. ಕಮ್ ಹೋಲಿ ಸ್ಪಿರಿಟ್, ಫಿಲ್ ಅಸ್ ಲಾರ್ಡ್ ಅಂತ ದಾಹದಿಂದ ಕಾಯ್ತಾ ಇದ್ರು. ಕರ್ತನೆ, ಆ ದಾಹವನ್ನು ನಿನ್ನ ಮಕ್ಕಳಿಗೆ ಕೊಡಪ್ಪ. ನನಗೂ ಬೇಕು ಅನ್ನುವಂಥ ಕರ್ತನೆ ಅದರ ನೀಡನ್ನು ತಿಳಿಯಪಡಿಸು, ಗ್ರಹಿಕೆ ಕೊಡಪ್ಪ. ಥ್ಯಾಂಕ್ ಯು. ಅದರ ಪ್ರಜ್ಞೆ ಇಲ್ಲದೆ, ಗಂಧ ಗಾಳಿ ಇಲ್ಲದೆ, ಅದರ ಆಲೋಚನೆ ಇಲ್ಲದೆ ಕಾಲಹರಣ ಮಾಡಿಬಿಡ್ಬಾರ್ದಪ್ಪ. ಆಮೇಲೆ ಚಿಂತೆ ಮಾಡಬಾರ್ದು. ಕರ್ತನೆ, ನಮ್ಮ ಈ ಲೋಕದ ಜೀವನವನ್ನು ಸಾಗಿಸಲಿಕ್ಕೆ ನಮಗೆ ಪವಿತ್ರಾತ್ಮನ ಶಕ್ತಿ ಬೇಕು. ಹಲ್ಲೆಲೂಯಾ. ಪವಿತ್ರಾತ್ಮನ ಬಲ ಬೇಕು. ಥ್ಯಾಂಕ್ ಯು. ಇದು ಒಂದು ಪಂಗಡಕ್ಕಲ್ಲ, ಇದು ಎಲ್ಲ ದೇವಜನರಿಗೂ ಬೇಕು. ಕರ್ತನೆ, ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡುವವರಲ್ಲಿ ಇನ್ನು ಯಾರೆಲ್ಲ ಹೊಂದ್ಕೊಂಡಿಲ್ವೋ ಅವರೆಲ್ಲರಿಗೂ ಕೊಡಿಯಪ್ಪ. ಕಾದಿರಲಿಕ್ಕೆ ಕೃಪೆ ಕೊಡು ಸ್ವಾಮಿ. ಥ್ಯಾಂಕ್ ಯು. ಸಾಧ್ಯವಾದರೂ ಒಂದು ದಿನ ಇಡೀ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿ ದೇವರ ಸಮ್ಮುಖದಲ್ಲಿ ಕಾದುಕೊಂಡಿರಲಿಕ್ಕೆ ಸಹಾಯ ನೀಡು ಕರ್ತನೆ. ತಡರಾತ್ರಿವರೆಗೆ ದೇವರ ಸಮ್ಮುಖದಲ್ಲಿ ಕಾಯ್ಕೊಂಡು ಪ್ರಾರ್ಥನೆ ಮಾಡ್ತಾ ಇರಲಿಕ್ಕೆ ಸಹಾಯ ನೀಡು. ಮುಂಜಾನೆ ಬೇಗನೆ ಎದ್ದು ಪ್ರಾರ್ಥನೆ ಮಾಡ್ತಲೇ ಇರಲಿಕ್ಕೆ ಸಹಾಯ ನೀಡು. 1 ದಿನ, 2 ದಿನ, 3 ದಿನ, 4 ದಿನ, 5, 6, 7, 8, 9, 10, 1 ತಿಂಗಳು, 2 ತಿಂಗಳು ಕಾಯ್ಕೊಂಡಿರಲಿ ಸ್ವಾಮಿ. ಥ್ಯಾಂಕ್ ಯು. ಆ ದಾಹ ಕೊಡಪ್ಪ. ಥ್ಯಾಂಕ್ ಯು. ಹೊಂದಿಕೊಳ್ಳುವವರೆಗೆ ಓ ಹಲ್ಲೆಲೂಯಾ, ಸತತವಾಗಿ ನಿನ್ನ ಸಾನ್ನಿಧ್ಯನ ಹಿಡ್ಕೋಬೇಕು ಸ್ವಾಮಿ. ಇದೊಂದೇ ದಾರಿ, ಬೇರೆ ದಾರಿ ಇಲ್ಲ. ಅಭಿಷೇಕ ಹೊಂದ್ಕೊಳ್ಳಿಕ್ಕೆ ಬೇರೆ ದಾರಿ ನೀವು ಇಟ್ಟಿಲ್ಲ. ಇದೊಂದೇ ದಾರಿ. ನಿನ್ನ ಸನ್ನಿಧಿಯಲ್ಲಿ ಕಾದಿರುವುದು ಒಂದೇ ದಾರಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ದಾಹದಿಂದ ಇರುವವನಿಗೆ ನೀರು ನೀಡುವೆ, ಒಣ ನೆಲದಲ್ಲೂ ನದಿಗಳನ್ನು ಹರಿಯ ಮಾಡುವೆ. ದಾಹದಿಂದ ಇರುವವನಿಗೆ ನೀರು ನೀಡುವೆ, ಒಣ ನೆಲದಲ್ಲೂ ನದಿಗಳನ್ನು ಹರಿಯ ಮಾಡುವೆ. ನೀಡೆಯ ನಿನ್ನಾತ್ಮನ, ನೀಡೆಯ ನಿನ್ನಾತ್ಮನ. ದಾಹದಿಂದ ಕಾದಿರು ಡ್ಯಾಡಿ, ದಾಹದಿಂದ ಕಾದಿರುವೆನು. ಹೌದಪ್ಪ, ದಾಹದಿಂದ ಕಾದಿರುವೆನು ನಾ, ದಾಹದಿಂದ ಕಾದಿರುವೆನು. ದಾಹದಿಂದ ಇರುವವನಿಗೆ ನೀರು ನೀಡುವೆ, ಒಣ ನೆಲದಲ್ಲೂ ನದಿಗಳನ್ನು ಹರಿಯ ಮಾಡುವೆ. ದಾಹದಿಂದ ಇರುವವನಿಗೆ ನೀರು ನೀಡುವೆ, ಒಣ ನೆಲದಲ್ಲೂ ನದಿಗಳನ್ನು ಹರಿಯ ಮಾಡುವೆ. ನೀಡಯ್ಯ ನಿನ್ನಾತ್ಮನ, ನೀಡಯ್ಯ ನಿನ್ನಾತ್ಮನ. ದಾಹದಿಂದ ಕಾದಿರುವೆನು ನಾ, ದಾಹದಿಂದ ಕಾದಿರುವೆನು, ದಾಹದಿಂದ ಕಾದಿರುವೆನು ನಾ, ದಾಹದಿಂದ
ಕಾದಿರುವೆನು. ಈ ಅನುಭವನ ಕೊಡು ಸ್ವಾಮಿ. ಅಪ್ಪ, ಎಲ್ಲರಿಗೂ ಕೊಡಪ್ಪ. ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ ಎಲ್ಲ ಜನರಿಗೆ ನಿನ್ನ ಸನ್ನಿಧಿಯಲ್ಲಿ ಕಾದಿರುವಂತಹ ಕೃಪೆ ಕೊಡಪ್ಪ. ನಿನ್ನ ಸನ್ನಿಧಿಯಲ್ಲಿ ಕಾದಿರುವ ಕೃಪೆ ಕೊಡಪ್ಪ. ಪವಿತ್ರಾತ್ಮನಿಗಾಗಿ ದಾಹದಿಂದ ಕಾದಿರುವ ಕೃಪೆ ಕೊಡು ಸ್ವಾಮಿ. ದಾಹದಿಂದ, ಆಸಕ್ತಿಯಿಂದ ನಿನ್ನನ್ನು ಹುಡುಕದೆ ಇದನ್ನು ಹೊಂದ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕರ್ತನೆ, ಅನುಭವ ಕೊಡು ಸ್ವಾಮಿ. ಅನುಭವ ಕೊಡಪ್ಪ. ಥ್ಯಾಂಕ್ ಯು. ಅನುಭವ ಕೊಡಪ್ಪ. ಪ್ರತಿಯೊಬ್ಬರಿಗೂ ಇದರ ಎಕ್ಸ್ಪೀರಿಯನ್ಸ್ ಕೊಡು ಸ್ವಾಮಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಯಾರು ಕೂಡ ಟೊಳ್ಳಾಗಿ ಭ್ರಮೆಯಲ್ಲಿ ಇದ್ಬಿಡಬಾರ್ದು ಸ್ವಾಮಿ. ಅನುಭವ ಪೂರ್ವಕವಾಗಿ ನಿನ್ನ ಪ್ರೆಸೆನ್ಸ್ನಲ್ಲಿ ಬರಲಿಕ್ಕೆ ಸಹಾಯ ನೀಡಪ್ಪ. ನಿನ್ನ ಪಾವರನ್ನು ಕರ್ತನೆ ಹೊಂದಿಕೊಳ್ಳಲಿಕ್ಕೆ ಸಹಾಯ ನೀಡು ಸ್ವಾಮಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಲೋಕವನ್ನು, ಸೈತಾನವನ್ನು ಎದುರಿಸಿ ಜಯಗಳಿಸಲಿಕ್ಕೆ ಬೇಕಾದ ಪಾವರನ್ನು ಹೊಂದಿಕೊಳ್ಳಲಿಕ್ಕೆ ನೀನು ಕೃಪೆ ಕೊಡು ಸ್ವಾಮಿ. ಹಲ್ಲೆಲೂಯಾ. ಪ್ರತಿಯೊಬ್ಬರನ್ನ ಆಶೀರ್ವದಿಸು, ಪ್ರತಿಯೊಬ್ಬರನ್ನ ಆಶೀರ್ವದಿಸು. ಥ್ಯಾಂಕ್ ಯು. ಪವಿತ್ರಾತ್ಮನ ಮೇಲೆ ಅಪರಿಮಿತವಾದ ದಾಹ, ಆಸಕ್ತಿ ಹೊಂದಿಕೊಳ್ಳಬೇಕೆಂಬಂತಹ ಕರ್ತನೆ ಆಸಕ್ತಿ ಉಂಟಾಗಲಿ. ಬ್ಲೆಸ್ ಎವ್ರಿ ಒನ್, ಬ್ಲೆಸ್ ಎವ್ರಿ ಒನ್. ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ ಇರುವ ಎಲ್ಲ ದೇವ ಜನರನ್ನ ಆಶೀರ್ವದಿಸು, ಅಭಿಷೇಕಿಸು. ಯಾರು ಕೂಡ ನಾಮಧೇಯ ಜೀವನ ಜೀವಿಸ್ತಾ ಇರಬಾರ್ದಪ್ಪ. ಕಾಟಾಚಾರದ ಜೀವನ ಜೀವಿಸ್ತಾ ಇರಬಾರ್ದು. ಒಂದು ಎನರ್ಜೆಟಿಕ್ ಸ್ಪಿರಿಚುವಲ್ ಜೀವನ ಜೀವಿಸಲಿಕ್ಕೆ ನಿನ್ನ ಆತ್ಮನ ಬಲ ಕೊಟ್ಟು ನೀವು ನಡೆಸಿ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ಉನ್ನತ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ, ಆಮೆನ್, ಆಮೆನ್. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಥ್ಯಾಂಕ್ ಯು ಜೀಸಸ್. ನಾವು ಯಳಂದೂರು ತಾಲೂಕಿಗಾಗಿ ನಾವು ಪ್ರಾರ್ಥನೆ ಮಾಡುವ ಅತಿ ಚಿಕ್ಕ ತಾಲೂಕು. ನಿಮಗೆ ಮ್ಯಾಪ್ನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಹಲ್ಲೆಲೂಯಾ. ಯಳಂದೂರು ತಾಲೂಕಿನಲ್ಲಿ 28 ಗ್ರಾಮಗಳಿವೆ. ಬರೀ 28 ಗ್ರಾಮಗಳನ್ನು ಒಳಗೊಂಡಿದೆ ಯಳಂದೂರು ತಾಲೂಕು. 12 ಗ್ರಾಮ ಪಂಚಾಯಿತಿಗಳನ್ನು ಒಳಗೊಂಡಿದೆ. 2 ಹೋಬಳಿಗಳನ್ನು ಒಳಗೊಂಡಿದೆ. 17 ಜನ ಗ್ರಾಮ ಲೆಕ್ಕಿಗರು ಈ ತಾಲೂಕಿನಲ್ಲಿ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಅತಿ ಸಣ್ಣ ತಾಲೂಕು ಅಂತ ಹೆಸರುವಾಸಿಯಾಗಿದೆ. ಯಳಂದೂರು ತಾಲೂಕಿಗಾಗಿ ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡುವ. ಹಲ್ಲೆಲೂಯಾ. ಕೃಪಾ ಸಂಪನ್ನನಾದ ದೇವರೇ, ನಾವೆಲ್ಲರೂ ಏಕ ಮನಸ್ಸಿನಿಂದ ಯಳಂದೂರು ತಾಲೂಕಿಗಾಗಿ ನಿನ್ನ ಸನ್ನಿಧಾನದಲ್ಲಿ ಬೇಡಿಕೊಳ್ಳುತ್ತೇವೆ. ಯಳಂದೂರು ತಾಲೂಕಿನ 2 ಹೋಬಳಿಗಳಲ್ಲೂ ಕರ್ತನೆ ನಿನ್ನ ವಿಶೇಷ ಕೃಪೆ ಹರಿದು ಬರಲಿ ಸ್ವಾಮಿ. 12 ಗ್ರಾಮ ಪಂಚಾಯಿತಿಗಳಲ್ಲೂ ನಿನ್ನ ಕೃಪೆ ಹರಿದು ಬರಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. 2 ಹೋಬಳಿಗಳಲ್ಲಿ ಇರುವಂತಹ ಕರ್ತನೆ 12 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಜನರಿಗೂ ನಿನ್ನ ಕೃಪೆಯನ್ನು ಅನುಗ್ರಹಿಸು. ವಿಶೇಷವಾಗಿ ಎಲ್ಲ ಜನಪ್ರತಿನಿಧಿಗಳನ್ನು ಆಶೀರ್ವದಿಸಪ್ಪ. ಥ್ಯಾಂಕ್ ಯು. ಗ್ರಾಮ ಪಂಚಾಯಿತಿ ಸದಸ್ಯರುಗಳನ್ನು ಆಶೀರ್ವದಿಸು ಕರ್ತನೆ. ಅವರವರ ವ್ಯಾಪ್ತಿಯಲ್ಲಿ ಕರ್ತನೆ ಜನರಿಗೆ ಉತ್ತಮವಾದ ದುಡಿಮೆಯನ್ನು ಹಾಕಲಿಕ್ಕೆ ಕೃಪೆ ಕೊಡು ಸ್ವಾಮಿ. ಒಳ್ಳೆ ಸರ್ವಿಸ್ ನೀಡಲಿಕ್ಕೆ ಕೃಪೆ ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಪ್ರತಿಯೊಬ್ಬ ಗ್ರಾಮ ಪಂಚಾಯತಿ ಸದಸ್ಯರು ಸಹ ತಮ್ಮ ಒಂದು ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಉತ್ತಮವಾಗಿ ದುಡಿಲಿಕ್ಕೆ ಕೃಪೆ ಕೊಡಪ್ಪ. ಸರ್ಕಾರದಿಂದ ಬರುವ ಎಲ್ಲ ಸೌಲಭ್ಯಗಳು ಕರ್ತನೆ ಸಾಮಾನ್ಯ ಜನರಿಗೆ ನೇರ ತಲುಪಲಿಯಪ್ಪ. ನೀನು ಆಶೀರ್ವದಿಸು ಸ್ವಾಮಿ. ಥ್ಯಾಂಕ್ ಯು. ಅವರೆಲ್ಲರನ್ನ ಆಶೀರ್ವದಿಸು. ಪ್ರೆಸಿಡೆಂಟನ್ನು ಆಶೀರ್ವದಿಸು, ಸೆಕ್ರೆಟರಿನ ಆಶೀರ್ವದಿಸು ಸ್ವಾಮಿ. ಥ್ಯಾಂಕ್ ಯು. PDO ಅವ್ರನ್ನ ಆಶೀರ್ವದಿಸಪ್ಪ. ಥ್ಯಾಂಕ್ ಯು. ನಿನ್ನ ಕೃಪೆ ಕರ್ತನೆ ಯಳಂದೂರು ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹರಡಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ನಿನ್ನ ವಿಶೇಷ ಅನುಗ್ರಹ ಕರ್ತನೆ ಅವರೆಲ್ಲರಿಗೂ ಉಂಟಾಗಿ ಎಲ್ಲರೂ ರಕ್ಷಣೆ ಹೊಂದಲಿ ಅಂತ ನಾವು ಬೇಡಿಕೊಳ್ಳುತ್ತೇವೆ. ಎಲ್ಲ ಕರ್ತನೆ ಸದಸ್ಯರುಗಳು, PDOಗಳು ಮತ್ತು ಆಫೀಸ್ನಲ್ಲಿರುವಂಥ ಎಲ್ಲ ಸ್ಟಾಫ್ಗಳು ಎಲ್ಲರೂ ಕೂಡ ರಕ್ಷಣೆ ಹೊಂದಲಿ. ಮತ್ತು ಕರ್ತನೆ ಎಲ್ಲ ಜನಸಾಮಾನ್ಯರು ರಕ್ಷಣೆ ಅನುಭವ ಪಡ್ಕೊಳ್ಳಿ, ಪಾಪ ಕ್ಷಮಾಪಣೆ ನಿಶ್ಚಯ ಪಡ್ಕೊಳ್ಳಿ, ನಿತ್ಯ ಜೀವದ ನಿರೀಕ್ಷೆ ಪಡ್ಕೊಳ್ಳಿ ಅಂತ ನಾವು ಬೇಡಿಕೊಳ್ತೇವೆ. ನಿಮ್ಮ ವಿಶೇಷ ಕೃಪೆಯನ್ನು ಅನುಗ್ರಹಿಸು. ನಾವೆಲ್ಲರೂ ಏಕ ಮನಸ್ಸಿನಿಂದ ಕರ್ತನೆ ಯಳಂದೂರು ತಾಲೂಕಿಗೆ ಶುಭ ಹಾರೈಸುತ್ತೇವೆ. ಯಳಂದೂರು ತಾಲೂಕಿನಲ್ಲಿ ಉಜ್ಜೀವನ ಉಂಟಾಗಲಿ. ಈಗಾಗಲೇ ಇರುವಂಥ ಸಭೆಗಳನ್ನು ಆಶೀರ್ವದಿಸು, ಸೇವಕರುಗಳನ್ನು ಆಶೀರ್ವದಿಸು, ಪ್ರತಿಯೊಂದು ಸೇವೆ ಎಲ್ಲೆಯನ್ನು ವಿಸ್ತರಿಸು, ಸೇವೆಗೆ ಬೇಕಾದ ಸ್ಥಳವನ್ನು, ಕಟ್ಟಡವನ್ನು ನೀನು ಒದಗಿಸಿಕೊಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನಾವೆಲ್ಲರೂ ಏಕ ಮನಸ್ಸಿನಿಂದ ಶುಭ ಹಾರೈಸುತ್ತೇವೆ. ನೀವು ಆಶೀರ್ವದಿಸಿ ಅಭಿವೃದ್ಧಿಯನ್ನು ಕೊಡಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್, ಆಮೇನ್. ಹಾಗೆ ಕಣ್ಣುಗಳನ್ನು ಮುಚ್ಚಿದವರಾಗಿ ನಮ್ಮೊಂದಿಗೆ ಸೇರಿ ಆನ್ಲೈನ್ನಲ್ಲಿ ಯಾರೆಲ್ಲ ಪ್ರಾರ್ಥನೆಯಲ್ಲಿ ತೊಡಗಿಸ್ಕೊಂಡಿದ್ದಾರೋ ಅವರೆಲ್ಲರಿಗಾಗಿ ನಾವು ಪ್ರಾರ್ಥನೆ ಮಾಡುವ. ಥ್ಯಾಂಕ್ ಯು ಜೀಸಸ್. ಕೃಪಾ ಸಂಪನ್ನನಾದ ದೇವರೇ, ಕರ್ತನೆ ಆನ್ಲೈನ್ನಲ್ಲಿ ಯಾರ್ಯಾರು ಎಲ್ಲೆಲ್ಲಿದ್ದಾರೋ ಪ್ರತಿಯೊಬ್ಬರಿಗೂ ನಿನ್ನ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಪ್ರತಿಯೊಬ್ಬರಿಗೂ ಬೇಕಾದ ಆರೋಗ್ಯ ಕೊಡಪ್ಪ. ಇವತ್ತು ನಾವು ವಾಕ್ಯದಲ್ಲಿ ಧ್ಯಾನ ಮಾಡಿದ ಹಾಗೆ ಪ್ರತಿಯೊಬ್ಬರು ಪವಿತ್ರಾತ್ಮ ಭರಿತರಾಗಿರುವಂತಹ ಒಂದು ಕೃಪೆಯನ್ನು ಹೊಂದಿಕೊಳ್ಳಿಕ್ಕೆ ಅನುಗ್ರಹ ಕೊಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಆ ಅನುಭವದಲ್ಲಿ ಈಗಾಗಲೇ ಬಂದಿರುವವರು ಇನ್ನೂ ಲವಲವಿಕೆ ಚೈತನ್ಯ ಭರಿತವಾಗಿ ಕರ್ತನೆ ಮುಂದೆ ಸಾಗುವಂತೆ ಅವರಲ್ಲಿ ಕರ್ತನೆ ಜೀವನವನ್ನು ಕರ್ತನೆ ಉರಿದುಂಬಿಸು ಸ್ವಾಮಿ. ಥ್ಯಾಂಕ್ ಯು. ಅನುಭವ ಇಲ್ಲದೇ ಇರೋರು
ಅವ್ರಿಗೆ ಅನುಭವ ಕೊಡು. ಪವಿತ್ರಾತ್ಮ ಭರಿತ ಅನುಭವ ಕೊಡು ಸ್ವಾಮಿ. ಪವಿತ್ರಾತ್ಮ ನಡೆಸಲ್ಪಡುವ ಅನುಭವ ಕೊಡು. ಪವಿತ್ರಾತ್ಮನ ಶಕ್ತಿಯಿಂದ ಕೂಡಿದವರಾಗಿರುವಂಥ ಅನುಭವ ಕೊಡು ಸ್ವಾಮಿ. ನೀನು ಆಶೀರ್ವದಿಸು. ಈ ದಿನ ಕರ್ತನ ಜಯದ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಈ ದಿನ ಅದ್ಭುತದ ದಿನ, ಈ ದಿನ ಮನರಮ್ಯವಾದ ದಿನ. ಹಾಲೆಲೂಯ. ಈ ದಿನ ಲವಲವಿಕೆಯಿಂದ ನಾವು ಓಡಾಡುವ ದಿನ. ಥ್ಯಾಂಕ್ ಯು. ಹಾಲೆಲೂಯ. ಈ ದಿನವಿಡೀ ನಿಮ್ಮ ವಿಶೇಷ ಸಾನ್ನಿಧ್ಯ ನಮ್ಮೊಂದಿಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ಉನ್ನತ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್. ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೆನ್. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೆನ್. ಆಮೆನ್.